ವೇದಾಂತ ಶಾಸ್ತ್ರದ ಪ್ರಾಮಾಣ್ಯವನ್ನು ಕುರಿತು ಮಾತಾಡಬೇಕಾಗಿದೆ. ಇನ್ನೇ ದಿವಸ ಶಾಸ್ತ್ರದ ಶೈಲಿ ಪ್ರತಿಪಾದನಾ ಕ್ರಮ ಅಂತ ಹೇಳಿದ್ವು. ಅದು ಹೇಗಾದರೂ ಪ್ರತಿಪಾದನೆ ಮಾಡಲಿ, ಅದು ಪ್ರಮಾಣ ಹೇಗೆ ಅನ್ನೋದು ವಿಚಾರ. ಲೋಕದಲ್ಲಿ ಇರತಕ್ಕ ಶಾಸ್ತ್ರಗಳೆಲ್ಲವೂ ಅದೃಷ್ಟ ವಿಷಯವಾಗಿದೆ. ಅಂದರೆ ಆಯಾ ಮತದವರು ಕೆಲವರು ಮಾತ್ರ ನಂಬ್ತಾರೆ ಅದರ ಪ್ರಾಮಾಣ್ಯವನ್ನು, ಅವರು ನಂಬೋರಿಗೆ ಪ್ರಮಾಣ ಅಷ್ಟೇ. ಆ ವಾಕ್ಯದಲ್ಲಿ ಏನು ಅರ್ಥ ಅಂತ ಗೊತ್ತಾಗುತ್ತೆ. ವಾಕ್ಯದಲ್ಲಿ ಹೇಳಿದ ವಿಷಯ ಇದೆಯೇ ಇಲ್ಲವೇ. ಉದಾಹರಣೆಗೆ ಕ್ರೈಸ್ತನು ಹೇಳ್ತಾರೆ, ನಮ್ಮ ತಂದೆಯು ಸ್ವರ್ಗಲೋಕದಲ್ಲಿದ್ದಾನೆ, ನನ್ನ ಕಳಿಸಿಕೊಟ್ಟಿದ್ದಾನೆ, ಲೋಕವನ್ನೆಲ್ಲ ಕಲ್ಯಾಣ ಮಾಡೋದಕ್ಕೋಸ್ಕರ ಬಂದಿದ್ದಾನೆ, ಇವೊಂದು ಅಪ್ಪಣೆ ಮಾಡಿದ್ದಾನೆ, ಎಲ್ಲರನ್ನೂ ಪ್ರೇಮದಿಂದ ಕಾಣಬೇಕು, ಆರು ಮಾಡಿದರೆ ನಿಮಗೆ ಒಳ್ಳೆ ಗತಿಯಾಗುತ್ತೆ ಹೇಳ್ತಾನೆ. ಹೀಗೆ ಫಾರ್ಸಿ ಒಬ್ಬ ಗುರು, ಆತನು ಝರತುಷ್ಟ್ರ ಅಂತ ಅವನಿಗೆ ಹೆಸರು, ಝೋರಾಸ್ಟರ್ ಅಂತ ಇಂಗ್ಲೀಷ್ನಲ್ಲಿ. ಅವನು ಈಶ್ವರನಿಂದ ಬಂದಿದ್ದೇನೆ, ಇಂಥ ಮತವನ್ನು ವಿಚಾರ ಹೇಳ್ತೇನೆ, ನಾನು ಶುದ್ಧರಾಗಿರಬೇಕು, ಮನಸ್ಸಲ್ಲಿ ಶುದ್ಧರಾಗಿರಬೇಕು, ಶರೀರದಲ್ಲಿ ಶುದ್ಧರಾಗಿರಬೇಕು, ಇಂದ್ರಿಯಗಳಲ್ಲಿ ಶುದ್ಧರಾಗಿರಬೇಕು, ಹೀಗಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ. ಅದು ಅವರ ಮತ. ಹೀಗೆ ಕನ್ಫ್ಯೂಷಿಯಸ್ ಅಂತ ಚೈನಾ ದೇಶದಲ್ಲಿ ಅವರು ಅವರ ಮತವನ್ನು ಹೇಳ್ತಾರೆ. ಮಹಮ್ಮದ್ ಪೈಗಂಬರ್ ಅಂತ ಪರಮೇಶ್ವರ ನನಗೆ ಅಪ್ಪಣೆ ಮಾಡಿದ್ದಾನೆ, ಅದರ ಪ್ರಕಾರ ನಿಮಗೆ ಹೇಳ್ತೀನಿ ಅಂತ. ಮತ್ತು ಅವ್ರ ಬಾಯಿಗೆ ಬಂದಂತಹದ್ದು ವೇದ. ವೇದ ಅಂದರೆ ತಿಳಿಯೋದಕ್ಕೆ ಸಾಧನವಾದಂತಹದ್ದು ಅತೀಂದ್ರಿಯ ವಿಷಯವನ್ನ ಅಂತ ಹೇಳೋದಕ್ಕೆ ಏನು ಪ್ರಮಾಣ, ಅದೆಲ್ಲ ಏನು ಗೊತ್ತಾಗಲ್ಲ. ಅವ್ರು ಹೇಳಿ ನಂಬಿದವರಿಗೆ ಬದುಕ್ತಾರೆ, ಕೆಟ್ಟು ಹೋಗ್ತಾರೆ ಅಂತ ಒಂದೇ ಲೆಕ್ಕ. ಉದಾಹರಣೆಗೆ ಮಹಮ್ಮದ್ ಇದಾನಲ್ಲ, ಅವನು ಹೇಳಿದಾಗ ಯಾರು ಹೇಳ್ಕೊಡ್ತಾರೆ, ಹೆಚ್ಚು ಓದ್ದವನಲ್ಲ ಇವನಿಗೆ ಈ ಕುರಾನ್ ಅಂತ ಅವನು ಹೇಳ್ತಿದ್ದಾನಲ್ಲ, ಇದು ತಪ್ಪು, ಯಾರೋ ಒಬ್ಬ ಹೇಳ್ಕೊಟ್ಟು ಹಿಂದೆ ಹೇಳಿಸ್ತಿದ್ದಾರೆ ಅಂತ ಅಂದ್ಬಿಟ್ರು ಅವನ ಕಾಲಕ್ಕೆ. ಅವನಿಗೆ ಆ ಹೇಳುವಾಗ ಒಂದು ವಿಧವಾದ ಸಮಾಧಿ ಬಂದ ಹಾಗೆ ಒಂದು ಅತೀಂದ್ರಿಯ ಅವಸ್ಥೆ ಬರ್ತಾ ಇತ್ತು ಆ ಮಹಮ್ಮದ್ಗೆ. ಅವನು ಹೇಳಿದ, ಆ ಗೋಡೆ ಮೇಲೆ ಒಂದು ಕಲ್ಮ ಅಂದರೆ ಮಂತ್ರ, ನಮ್ಮಲ್ಲಿ ಮಂತ್ರ ಬ್ರಾಹ್ಮಣ ಅಂತ ಹೇಗಿರ್ತೀವೋ ಹಾಗೆ ಅವ ಮತ್ತೆ ಇರುತ್ತೆ. ಒಂದು ಕಲ್ಮ ಬರೆದ್ಬಿಟ್ಟ. ಇದರಂತೆಯೇ ಯಾರಾದ್ರೂ ಇಷ್ಟು ಹೃದಯ ಸ್ಪರ್ಶಿಯಾಗಿ ತತ್ವವನ್ನು ಹೇಳತಕ್ಕ ಯಾವುದಾದ್ರು ಒಂದು ಕಲ್ಮ ಯಾರಾದರೂ ಒಂದು ಮಾಡಲಿ, ಅರಬಿಕ್ ಭಾಷೆಯದು, ನಮ್ಮಲ್ಲಿ ಹಾಗೆ ಸಂಸ್ಕೃತ ಭಾಷೆಯೋ ಆಗಬೇಕು ಕೂಡ ನಮ್ಮದು ಅರಬಿಕ್ ಭಾಷೆನಿದೆ. ಇದರಂತೆ ಯಾರಾದರೂ ಬರೆದರೆ ನಾವು ಒಪ್ಪಿರ್ತೀವಿ. ಆಗ ಇದು ಹೇಳೋದು ದೇವರಿಂದ ಬಂದದ್ದು ಅಂತ ಒಪ್ಪಬೇಡಿ ಅಂತ. ಎಷ್ಟೋ ಜನ ಕವಿಗಳು ಒಳ್ಳೆ ಜಾಣರಾಗಿರ್ತಕ್ಕಂಥ ಪ್ರಯತ್ನ ಮಾಡಿದರು, ಅದರಂತೆ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಕುರಾನ್ ಎಂಬುದು ಈಶ್ವರನಿಂದ ಬಂದದ್ದು ಅಂತ ನಂಬಿಕೊಂಡ್ರು. ಹೀಗೆ ಬೇರೆ ಬೇರೆ ಮತಗಳವರು ನಾವು ಈಶ್ವರನಿಂದ ಪ್ರೇರಿತರಾಗಿ ಇದನ್ನು ಹೇಳ್ತೇವೆ, ಈಶ್ವರನು ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ, ಅವನ ಸಂದೇಶ ತಂದಿದ್ದೇವೆ ಇತ್ಯಾದಿಯಾಗಿ ಹೇಳಿದ್ದಾರೆ. ಅವರು ಹೇಳೋ ಮಾತಿನಿಂದ ನಂಬಿಕೆ ಹೊತ್ತು ನಾವು ಯಾವುದೂ ನಂಬಕ್ಕಾಗೋದಿಲ್ಲ. ನಮ್ಮ ಕರ್ಮಕಾಂಡವೂ ಅಷ್ಟೇ. ಕರ್ಮಕಾಂಡಕ್ಕೆ ದೇವೇಂದ್ರರು ಸೂತ್ರಗಳನ್ನು ಬರೆದಿದ್ದಾರೆ. ಚೋದನಾ ಲಕ್ಷಣವರ್ಥೋ ಧರ್ಮ ಅಂತ ಸೂತ್ರ. ಧರ್ಮ ಅಂದರೆ ಏನು ಅಂತ, ಇಂಥದ್ದು ಮಾಡಬೇಕು ಹಾಗೆ ಅಂತ ಇದೆಯಲ್ಲ, ಅದು ಕ್ರಿಯಾಯ ಪ್ರವರ್ತಕಂ ವಚನಂ, ಕ್ರಿಯೆಯಲ್ಲಿ ತೊಡಗಿಸ್ತಕ್ಕಂಥ ವಚನಕ್ಕೆ ಚೋದನ ಅಂತ ಹೆಸರು. ಯಾರು ಅದನ್ನು ಮಾಡ್ತಾರೆ ಅವರಿಗೆ ಆ ಫಲ ಬರುತ್ತೆ. ಅದನ್ನು ಅಂತ ಅದೇನು ಪ್ರಮಾಣ ಅದೆಲ್ಲ ಗೊತ್ತಿಲ್ಲ. ಅವರು ಹೇಳ್ತಾರೆ ಅತೀಂದ್ರಿಯಾದ ವಿಷಯ ಧರ್ಮ, ಧರ್ಮದ ವಿಷಯಕ್ಕೆ ವೇದ ಪ್ರಮಾಣ. ಯಾಕೆ ಗೊತ್ತು? ಪ್ರತ್ಯಕ್ಷಾದಿಗಳಿಂದ ಧರ್ಮವನ್ನು ತಿಳಿಯೋಕ್ಕಾಗೋದಿಲ್ಲ. ಲೌಕಿಕ ಪ್ರಮಾಣಗಳಿಂದ ಧರ್ಮ ಅಧರ್ಮ ನಮಗೆ ಗೊತ್ತಾಗೋದಿಲ್ಲ. ಆವರ್ತಂಬರು ಹೇಳ್ತಾರೆ, ನಾವು ಅಧರ್ಮ ಅಂತ ಬೀದಿವರೆಗೆ ಹೇಳ್ಕೊಂಡಿರೋ ಧರ್ಮಗಳು ಓಡಾಡ್ತಾ ಇಲ್ವಲ್ಲ ಹಾಗೆ ಅಂತ ಬರೆದಿದ್ದಾರೆ ಆವರ್ತಂಬರು. ಹಾಗೆ ಅಷ್ಟೇ. ಅದೇನು ವೇದದಲ್ಲಿ ಹೇಳಿದೆ ಮಾಡಬೇಕು ಮಾಡಬಾರದು ಅಂತ, ಶಾಸ್ತ್ರದಲ್ಲಿ ಮಾಡಬೇಕು ಅಂತ ಹೇಳಿದ್ದು ಧರ್ಮ, ಮಾಡಬಾರದು ಅಂತ ಹೇಳಿದ್ದು ಅಧರ್ಮ. ಎಷ್ಟು ಹೊರತು ಇನ್ನೇನು ಪ್ರಮಾಣ ಇಲ್ಲ. ಅದು ಲೋಕದಲ್ಲಿ ಇರೋ ಯಾವ ಪ್ರಮಾಣಕ್ಕೂ ವಿರೋಧವಲ್ಲ. ಯಾಕೆ ವಿರೋಧವಲ್ಲ? ಆ ವಿಷಯವೇ ಅಲ್ಲ. ಧರ್ಮ ಎಂಬುದನ್ನು ಯಾರೂ ಪ್ರತ್ಯಕ್ಷದಿಂದ ಕಾಣಕ್ಕೆ ಬರೋಲ್ಲ. ಪ್ರತ್ಯಕ್ಷದಿಂದ ಕಾಣಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತ್ಯಕ್ಷ ರೂಪವಾದ ಲಿಂಗದಿಂದ ಅನುಮಾನವನ್ನು ಮಾಡೋಕ್ಕೆ ಬರೋದಿಲ್ಲ.
ಉಪಮಾನವನ್ನು ಹೇಳೋದು ತಿಳಿಯಲ್ಲ, ಅರ್ಥಾರ್ಥಿಯಿಂದ ಗೊತ್ತು ಮಾಡೋಕ್ಕೆ ಬರೋಲ್ಲ ಇತ್ಯಾದಿ. ಆದ್ದರಿಂದ ಶ್ರುತಿ ಅನುಮಾನ ಮೊದಲಾದ ಪ್ರಮಾಣಗಳಿಂದ ಪ್ರತ್ಯಕ್ಷ ಅನುಮಾನ ಮೊದಲಾದ ಪ್ರಮಾಣಗಳಿಂದ ಧರ್ಮವನ್ನು ತಿಳಿಯೋಕ್ಕಾಗುವ ಹಾಗಿಲ್ಲ, ಬೇರೆ ಹೇಳಿದ್ದೆ ಮಾಡಬೇಕು ಅಂತ ಆಗೋಯ್ತು. ಇಷ್ಟು ಹೊರತು ಇನ್ನೇನು ಪ್ರಮಾಣ ಹೇಳಕ್ಕೆ ಬರೋಲ್ಲ. ಅವರ ಕರ್ಮಕಾಂಡಕ್ಕೂ ಕೂಡ ವೇದಕ್ಕೂ ಈ ಭಾಗದಲ್ಲಿ ಇತರ ವೇದಗಳು ಅಂದರೆ ಅವರು ಕರೆಯವರು ಹೇಳ್ತಕ್ಕಂಥ ಪ್ರಾಮಾಣ್ಯ ಗ್ರಂಥ ಇದೆಯಲ್ಲ, ಆ ಕ್ರಿಸ್ತರ ಮುಸಲ್ಮಾನರ ಕನ್ಫ್ಯೂಷಿಯಸ್ ಮೊದಲ ಥೇನಿ ದೇಶದವರ ಪಾರ್ಸಿ ದೇಶದವರ ಗ್ರಂಥಗಳಿಗೆ ಎಷ್ಟು ಪ್ರಾಮಾಣ್ಯ ಅಂತ ಅವರು ನಂಬ್ತಾರೆಯೋ ನಾವು ನಂಬ್ತೇವೆ. ನಂಬದೇ ನಿಮಗೆ ಇಲ್ಲ ಕೆಟ್ಟ ಹೇಳಿ ಇಷ್ಟು ಹೇಳೋದಕ್ಕೆ ಹೊರತು ಮತ್ತೇನು ಹೇಳೋಕ್ಕಾಗಲ್ಲ. ಆದರೆ ವೇದಾಂತದ ಪ್ರಮಾಣ ವಿಶೇಷ. ವೇದಾಂತ ಶಾಸ್ತ್ರದ ಪ್ರಾಮಾಣ್ಯ ಅಂತ ನಾವು ಅಂತೀವಲ್ಲ, ಇದು ಹಾಗಲ್ಲ. ಎಲ್ಲ ಪ್ರಮಾಣಗಳು ಹೇಗೆ ಲೋಕದಲ್ಲಿ ಇಲ್ಲಿಯೇ ನಾವಿರುವಾಗಲೇ ಒಂದು ಪ್ರಮಿತಿಯನ್ನು ಉಂಟು ಮಾಡುತ್ತದೆಯೋ, ಒಂದು ಇದರ ಕಣ್ಣು ರೂಪವನ್ನು ತೋರಿಸುತ್ತೆ. ಕಣ್ಣು ಪ್ರಮಾಣ ಅಂತ ಯಾಕನ್ಬೇಕು? ಕಣ್ಣು ರೂಪವನ್ನು ತೋರಿಸೋದು ಕಣ್ಣೇ ಬೇಕು. ಕಣ್ಣು ರೂಪವನ್ನೇ ತೋರಿಸುತ್ತೆ, ವೇದನಾಭಾವದಿಂದ ತೋರಿಸುತ್ತದೋ ಅದನ್ನು ವಿಚಾರ ಮಾಡಿ ಕಣ್ಣುಗಿನ್ನ ದೋಷ ವಿಷಯವನ್ನು ಹಿಂದೆ ಹೋದರೆ ಸರಿಯಾಗಿ ಪ್ರಮಾಣ ಆಗಿಬಿಟ್ಟಿರ್ತದೆ. ಎಲ್ಲರ ಕಣ್ಣು ರೂಪ ತೋರಿಸುತ್ತೆ, ಸಾರ್ವತ್ರಿಕವಾಗಿದೆ. ಆದ್ದರಿಂದ ಕಣ್ಣು ಎಂಬುದು ರೂಪ ವಿಷಯಕ್ಕೆ ಪ್ರಮಾಣ. ಹೀಗೆ ಕಿವಿ ಮೊದಲಾದವುಗಳೆಲ್ಲ ಪ್ರಮಾಣ ಅಲ್ಲ. ಪ್ರಮಾಣ ಅಂದರೆ ಪ್ರಮಾಣ ಪ್ರತಿ ಅದು ಯಾವ ಪ್ರಭಾವ ಅಂದರೆ ನಿಜವಾದ ಜ್ಞಾನ, ಯಥಾರ್ಥ ಜ್ಞಾನ. ಅದಕ್ಕೆ ಅಸಾಧಾರಣ ಕಾರಣ ಅಂತ ಅದಿದ್ದರೆ ಬರುತ್ತೆ, ಇಲ್ಲದಿದ್ದರೆ ಉಂಟಾಗುವುದಿಲ್ಲ. ಆದ್ದರಿಂದ ಪ್ರಮಾಣ ಎಂತ ಲೋಕದಲ್ಲಿ ಎಲ್ಲರೂ ಹೇಳ್ತಾರೆ. ಹಾಗೆಯೇ ಈ ವೇದಾಂತವೋ ಅನ್ನೋ ವಿಚಾರ. ಈಗ ವೇದಾಂತ ಎಂಬುದು ಈ ಸ್ವರ್ಗಾದಿಗಳಂತೆ ಲೋಕಾಂತರದಲ್ಲಿ ಇರತಕ್ಕದ್ದನ್ನು ವಸ್ತುವನ್ನು ಹೇಳತಕ್ಕ ವಾಕ್ಯವಲ್ಲ ವೇದಾಂತ ಶಾಸ್ತ್ರ. ಆದರೆ ಅದು ಆದ್ದರಿಂದ ಪ್ರಮಾಣ ಅಂತ ಗೋಚರ ಅಂತ ಯಾಕೆ ಕರೀಬಾರ್ದು ಅಂತ ಇಲ್ಲಿಯೇ ಗೊತ್ತಾಗೋದಲ್ಲ ಅಂತ. ಹಾಗಿಲ್ಲ, ಶಾಸ್ತ್ರ ಹೇಳದೇ ಇದ್ದರೆ ಗೊತ್ತಾಗದೇ ಇರತಕ್ಕ ಅತೀಂದ್ರಿಯವಾದ ವಸ್ತು ಬ್ರಹ್ಮ ಎಂಬುದು. ಅದ ಕಾರಣ ಅತೀಂದ್ರಿಯ ವಸ್ತುವನ್ನು ತಿಳಿಸುವುದರಿಂದ ಧರ್ಮವು ಹೇಗೆ ಪ್ರಮಾಣವೋ ಬ್ರಹ್ಮ ಶಾಸ್ತ್ರವು ವೇದಾಂತ ಶಾಸ್ತ್ರವು ಹಾಗೇ ಪ್ರಮಾಣ ಅಂತ ಶಂಕರಾಚಾರ್ಯ ಬರೆದಿದ್ದಾರೆ. ಅದು ಧರ್ಮವತೆ ಅಂತ ಬರೆದಿದ್ದಾರೆ. ಈ ಬ್ರಹ್ಮಕ್ಕೆ ರೂಪ ಇಲ್ಲ, ಆದ್ದರಿಂದ ಪ್ರತ್ಯಕ್ಷದಿಂದ ಗೊತ್ತಾಗೋದಿಲ್ಲ, ಲಿಂಗಾದಿಗಳಿಲ್ಲ, ಆದ್ದರಿಂದ ಅನುಮಾನಾದಿಗಳಿಂದ ಗೊತ್ತಾಗೋದಿಲ್ಲ. ಆದರೂ ಶಾಸ್ತ್ರದಿಂದ ನಮಗೆ ಜ್ಞಾನ ಆಗಿಬಿಡುತ್ತೆ, ಬ್ರಹ್ಮಜ್ಞಾನ ಆಗೇ ಬಿಡುತ್ತೆ. ಆಗೋದೇ ಗುರುತು. ಊಟ ಮಾಡಿದರೆ ತೃಪ್ತಿಯಾಗುವುದು ಹೇಗೆ ಗುರುತಾಗಿದೆಯೋ ಹಾಗೆ ಶಾಸ್ತ್ರ ವೇದಾಂತ ಶಾಸ್ತ್ರ ಎಂಬುದು ಅಧಿಕಾರಿಯಾದವನಿಗೆ ಜ್ಞಾನ ಉಂಟು ಮಾಡಿಬಿಡುತ್ತೆ. ಅದೇ ಪ್ರಮಾಣ, ಅದಕ್ಕೆ ಇನ್ನೇನು ಕಾರಣವಿಲ್ಲ. ಆದ್ದರಿಂದ ದೃಷ್ಟಾರ್ಥ ಇದು. ಇದರ ಪ್ರಮಾಣಗಳು ದೃಷ್ಟಾರ್ಥವಾಗಿದೆ, ಇದು ದೃಷ್ಟಾರ್ಥ. ಮತ್ತೇನು ವ್ಯತ್ಯಾಸ? ಶಾಸ್ತ್ರ ಅಂತ ಎಚ್ಚರಿಬೇಕಿದೆಯನ್ನ ಅತೀಂದ್ರಿಯವಾದ ಅರ್ಥ ಹೇಳುತ್ತೆ. ಅವುಗಳು ಇಂದ್ರಿಯ ಗೋಚರವಾದ ಅಥವಾ ಇಂದ್ರಿಯ ಗೋಚರವಾದದ್ದನ್ನು ಲಿಂಗಾದಿಗಳಾಗಿ ಉಳ್ಳ ವಸ್ತುಗಳನ್ನು ಹೇಳುತ್ತದೆ. ಆದ್ದರಿಂದ ಅವು ಲೌಕಿಕ ಪ್ರಮಾಣಗಳು. ಲೌಕಿಕ ಪ್ರಮಾಣಗಳು ವೈದಿಕ ಪ್ರಮಾಣಗಳು ಎಲ್ಲವೂ ಅವಿದ್ಯೆ ಮೂಲಕವಾಗಿ ಬಂದಿದೆ ಅಂತ ಹೇಳಿದ್ದು ಒಂದು ಶಂಕರಾಚಾರ್ಯರು ಒಂದು ವಿಶೇಷ. ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ನಾವು ಕರೀತಿದ್ದೀವಲ್ಲ, ಇದು ಎಲ್ಲವೂ ಅವಿದ್ಯಾಪೂರ್ವಕವಾಗಿ ಬಂದಿದೆ ಅಂತ. ಏನಪ್ಪ ಲೌಕಿಕ ಪ್ರಮಾಣ ಬಂದರು ಹೇಳಿ, ಯಾಕೆಂದರೆ ಜನಗಳಲ್ಲಿ ಅವಿದ್ಯೆ ಇದೆ ಅಂತ ಸಹಜವಾಗಿ ಯಾರಾದರೂ ಮಾಡ್ಕೋಬಹುದು. ಶಾಸ್ತ್ರದಲ್ಲಿ ಎಲ್ಲಿಯಾದರೂ ಅವಿದ್ಯೆ ಇದೆ ಅಂತ ಹೇಳ್ಬೋದೇ ಅಂತ ಒಂದು ನಮಗೆ ವಿಚಾರ ಬರುತ್ತಲ್ವೇ? ಆದರೆ ಹಾಗಲ್ಲ, ಅವಿದ್ಯಾಪೂರ್ವಕವಾಗಿ ಶಾಸ್ತ್ರ ಬಂದಿದೆ ಅಂತ ಅಂತಾರಲ್ಲ, ಆಗಿಲ್ಲ. ಅವಿದ್ಯಾವತ್ ಪುರುಷ ವಿಷಯ, ಅವಿದ್ಯಾ ಉಳ್ಳಂಥ ಜನಗಳಲ್ಲಿ ಅವಿದ್ಯೆ ಇದೆ ಅಂತ ಲೋಕದಲ್ಲೆಲ್ಲ ಪ್ರಸಿದ್ಧಿಯಾಗಿದೆ. ಅಂಥವರಿಗೆ ಪ್ರಮಾಣ ಅಂತ. ಹಾಗಂದ್ರೆ ಏನು? ಅವಿದ್ಯಾವಂತರಿಗೆ ಪ್ರಮಾಣ ಅಂದರೆ ಏನು ಅಂತ ವಿಚಾರ ಮಾಡಬೇಕು. ಅವಿದ್ಯಾ ಅಂದರೆ ಏನು ಅಂತ ವಿಚಾರ ಮಾಡಬೇಕಾಗಿತ್ತು. ಅದನ್ನು ನಾನಾಗಲೇ ಹೇಳಿಬಿಟ್ಟಿದ್ದೇನೆ. ಅವಿದ್ಯಾ ಅಂದರೆ ಏನು, ವಿದ್ಯಾ ಅಂದರೆ ಏನು ಅಂತ ಹೇಳಿಬಿಟ್ಟು, ಯಾವುದು ಇಲ್ಲದೇ ಇರತಕ್ಕಂಥ ಅನಾತ್ಮವನ್ನು ಸಿದ್ಧ ಮಾಡಿದಂತೆ ಮಾಡಿಕೊಟ್ಟು ಅದರ ಧರ್ಮವನ್ನು ಆತ್ಮದಲ್ಲಿಯೂ ಆತ್ಮದ ಧರ್ಮವನ್ನು ಆತ್ಮದಲ್ಲಿಯೂ ಆತ್ಮ ಮತ್ತು ಅನಾತ್ಮಗಳ ಪರಸ್ಪರ ತಾದಾತ್ಮ್ಯವನ್ನು ಮಾಡಿಕೊಡ್ತಕ್ಕದ್ದು ಅವಿದ್ಯಾ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದ್ದುಬಿಟ್ಟಿದೆ. ಇದನ್ನು ಹೀಗಿದೆ ಅಂತ ತಿಳಿಸೋದಕ್ಕೆ ಶಾಸ್ತ್ರ ಹೊರತು ಇನ್ಯಾವ ಪ್ರಮಾಣದಿಂದ ತಿಳಿಸೋಕ್ಕಾಗಲಿಲ್ಲ. ಆದ್ದರಿಂದ ಶಾಸ್ತ್ರ ಅದಕ್ಕೆ ಪ್ರಮಾಣ ಇದು ಬರಲಿದೆ. ಆದರೆ ಶಾಸ್ತ್ರವು ಪ್ರಮಾಣ ಅಂತ ಆದ್ದರಿಂದ ಪ್ರಮಾಣಗಳು ಎಲ್ಲವೂ ಎಲ್ಲ ಲೌಕಿಕ ಪ್ರಮಾಣ, ಎಲ್ಲ ವೈದಿಕ ಪ್ರಮಾಣ,
ಎಲ್ಲ ಪ್ರಮಾಣಗಳು ಅವಿದ್ಯಾಂ ಪುರಸ್ಕೃತ್ಯ ಅವಿದ್ಯಾವಂತನಾಗಿರ್ತಕ್ಕ ಪುರುಷನನ್ನು ಕುರಿತೇ ಹೊರಟಿವೆ. ಹಾಗಾದರೆ ಶಾಸ್ತ್ರದ ವಿಶೇಷವೇನು ಹೇಳ್ಬೋದು. ಅವಿದ್ಯಾವಂತನಿಗೆ ಹೇಳಿದೇನದು ನಿಜ, ಹೇಳೋರು ಅವಿದ್ಯಾವಂತರು ಅಂತಲ್ಲ ಎಂದು ವಿಚಾರ ಮಾಡಿರೋದು. ಅವಿದ್ಯಾವಂತರಾಗಿರತಕ್ಕವರಿಗೆ ಪ್ರಮಾಣ ಪ್ರಮೇಯ ವ್ಯವಹಾರ ಅದು ಹೇಗೆ ಅದರ ವಿಚಾರ ಅವತ್ತು ಮತ್ತೆ ಹೇಳಿದ್ವಿ ನಾವು. ಶರೀರ, ಇಂದ್ರಿಯ, ಮನಸ್ಸು ಇವುಗಳಲ್ಲಿ ನಾನು ನನ್ನದು ಎಂಬ ಅಭಿಮಾನ ಇದ್ದು ಹೊರತು ಅವರಿಗೆ ಪ್ರಮಾತೃತ್ವ ಬರುವಲ್ಲ. ಆದ್ದರಿಂದ ಪ್ರಮಾತೃಗಳಿಲ್ಲದೆ ಪ್ರಮಾಣವಿಲ್ಲ. ಆದ್ದರಿಂದ ವೈದಿಕ ಪ್ರಮಾಣವಾಗಲಿ ಲೌಕಿಕ ಪ್ರಮಾಣವಾಗಲಿ ಯಾರು ಶರೀರವನ್ನು ನಾನು ಅಂತಲೂ ಇಂದ್ರಿಯ ಮನಸ್ಸು ಮೊದಲಾದವುಗಳನ್ನು ನನ್ನದು ಅಂತಲೂ ಇಟ್ಕೊಂಡಿದ್ದಾರೋ ಅವರಿಗೆ ಪ್ರಮಾತೃತ್ವ. ಪ್ರಮಾತೃವಿಲ್ಲದೆ ಪ್ರಮಾಣ ಇಲ್ಲ. ಆದ್ದರಿಂದ ಪ್ರಮಾತೃತ್ವವು ಪ್ರಮಾಣ ಅವಿದ್ಯಾಪೂರ್ವಕವಾಗಿರೋದರಿಂದ ಎಲ್ಲ ಶಾಸ್ತ್ರಗಳು ಎಲ್ಲ ಪ್ರಮಾಣಗಳು ಅವಿದ್ಯಾವತ್ ಪುರುಷರ ವಿಷಯ ಅಂತ. ಶಾಸ್ತ್ರ ವಿದ್ಯಾವತ್ ವಿಷಯ ಅಂತಲ್ಲ, ಅದನ್ನ ತಪ್ಪರ್ಥ ಮಾಡಬೇಕು. ಶಾಸ್ತ್ರ ಎಂಬುದು ಒಂದು ವಾಕ್ಯ ಅಷ್ಟೇ. ಆ ವಾಕ್ಯದಲ್ಲಿ ಏನು ವಿಶೇಷವಿಲ್ಲ. ಅವ್ರು ಯಾರು ಅಂತ ಇಲ್ಲಿ ಒಂದು ವೇದಾಂತದಲ್ಲಿ ಇವರಿದ್ದಾರಲ್ಲ ಯಾರು ಆ ವೇದಾಂತಿಗಳು ವೇದಾಂತ ಶಾಸ್ತ್ರವನ್ನು ಪೂರ್ವಮೀಮಾಂಸದ ಶಾಸ್ತ್ರದ ಹಾಗೇನೆ ಇಬ್ಬರು ಶಾಸ್ತ್ರ ಅಂತ ಪ್ರಮಾಣ ತೆಗೆದಿದ್ದಾರೆ. ಈಗ ಅವರು ಅದು ಅಪೌರುಷೇಯ ಅಂತ ಅವರು ಹೇಳ್ತಾರೆ. ಆದರೆ ಇವರೊಂದು ಚರ್ಚೆ ತೆಗೆದಿದ್ದಾರೆ ಯಾರು ವೇದಾಂತಿಗಳು. ಎಲ್ಲಗಳು ಪ್ರತಿಬಂಧಕ್ಕೂ ಕೂಡ ಇದು ಮಂತ್ರಸ್ಯ ಇಸ್ಲಾಮಿಕ ಋಷಿ ಅಂತ ಹೇಳಿ ಒಬ್ಬ ಋಷಿ ಇರ್ತಾನೆ. ಆ ಮಂತ್ರವನ್ನು ಕಂಡು ಹಿಡಿದಂಥ ಋಷಿಗೆ ಮಂತ್ರದೃಷ್ಟರಿಗೆ ಆ ಋಷಿ ಅಂತ ಹೆಸರು. ಯಾರು ಕಂಡು ಹಿಡಿದ್ರು ಅವರಿಗೆ. ಆಮೇಲೆ ಇಂಥ ಛಂದಸ್ಸು ಅಂತ ಇರುತ್ತೆ, ಇಂಥ ದೇವತಾ ಅಂತ ಇರುತ್ತೆ ವೇದಕ್ಕೆಲ್ಲ. ಆದ್ದರಿಂದ ಋಷಿ, ಛಂದಸ್ಸು, ದೇವತಾ ತಿಳ್ಕೊಂಡ್ರೇ ಆ ಮಂತ್ರ ಪ್ರಯೋಜನವಾಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಯಾರು ಋಷಿ, ಛಂದಸ್ಸು, ದೇವತಾ ತಿಳ್ಕೊಳ್ಳದೆ ಯಾವುದಾದ್ರು ಮಂತ್ರವನ್ನು ಉಪಯೋಗಿಸಿದರೆ ಅಂಥ ಕರ್ಮದಿಂದ ಫಲವೇ ಬರೋಲ್ಲ ಅಂತ ಅಷ್ಟರ ಮಟ್ಟಿಗೆ ಬರೆದಿದ್ದಾರೆ ಅವರು. ಆಯ್ತಲ್ಲ, ಋಷಿ ಇದ್ರೆ ಏನು ಅಂತ ಇದನ್ನು ಕಂಡು ಹಿಡಿದರು ಅಂತ ಅವ್ರ ಮೂಲಕ ಬಂದಿದೆಯಲ್ಲ. ಹೌದು, ಋಷಿಗಳು ಕಂಡು ಹಿಡಿದ್ರಲ್ಲ, ಕಂಡು ಹಿಡಿದ್ರು ಅವರೇ ಮಾಡಿದ್ರು. ನಮಗೇನು ಗೊತ್ತು. ಉದಾಹರಣೆಗೆ ಗಾಯತ್ರಿ ಮಂತ್ರ ಅಂತಿದೆ, ಅದು ವಿಶ್ವಾಮಿತ್ರ ಋಷಿ. ವಿಶ್ವಾಮಿತ್ರರು ಎಂಬುವರು ಗಾಯತ್ರಿ ಮಂತ್ರಕ್ಕೆ ಋಷಿಗಳು. ಆ ಮಂತ್ರವನ್ನು ಅವರು ಕಂಡು ಹಿಡಿದ್ರು ಅಂತ ನಾವು ಹೇಳ್ತೀವಿ. ಕಂಡು ಹಿಡಿದ್ರು ಅಂತ ನೀವು ಹೇಳೋದು, ಅವರೇ ಕಂಪೋಸ್ ಮಾಡಿರುವುದು ಆಯಿತು. ಆ ಮ್ಯಾಕ್ಸಿಮದರೆಂಬುವರು ಹಿಂಗೆ ಬರೆದಿದ್ದಾರೆ ಏನ್ಷಿಯಂಟ್ ಪೋಯಟ್ಸ್ ಅಂತ, ಕಾಲ್ ಋಷೀಸ್. ಅವ್ರನ್ನ ಕವಿಗಳು ಅಂತ, ಹಳೆಯ ಕವಿಗಳು ಯಾರು ಏನೋ ಗೊತ್ತಿದ್ದ ಅವರುಗಳು ಈ ಮಂತ್ರಗಳನ್ನು ಹೇಳಿದರು. ಅವ್ರನ್ನ ಆ ಕವಿಗಳನ್ನು ಋಷಿಗಳು ಅಂತ ಕರೀತಾರೆ ಅಂತ ಬರೆದು ಬಿಟ್ಟಿದ್ದಾರೆ. ಯಾಕೆ ಅಂದರೆ ಮ್ಯಾಕ್ಸಿಮದರೇ ನಮ್ಮ ಹಿಂದೂ ಅಲ್ಲ, ಅವ್ರು ಕ್ರಿಶ್ಚಿಯನ್. ಆದ್ದರಿಂದ ಅವರು ಈ ವಿಚಾರ ನಮ್ಮಲ್ಲಿ ಈ ಶ್ರದ್ಧೆನೆಲ್ಲ ಇಟ್ಕೊಂಡು ಹೇಳಬೇಕಾಗಿಲ್ಲ. ಯಾರ ಬಾಯಿಂದ ಬಂತು ಅವರೇ ಮಾಡಿದವರು. ಅವ್ರು ಮಾಡಿಲ್ಲ ಅನ್ನೋದಕ್ಕೆ ಏನು ಗೊತ್ತು, ಅದು ಹೇಳಕ್ಕೆ ಬರೋಲ್ಲ. ಆದ್ದರಿಂದ ಪುರಾತನರಾಗಿರ್ತಕ್ಕಂಥ ಋಷಿಗಳು ಅಂತ ಹಿಂದೂಗಳು ಕರೀತಕ್ಕ ಕೆಲವು ಕವಿಗಳು ಮಾಡಿದಂಥವು ಈ ಮಂತ್ರಗಳು ಅಂತ ಸ್ಪಷ್ಟವಾಗಿ ಬರೆದುಬಿಟ್ಟಿದ್ದಾರೆ ಪಾಪ ಅವರು. ಈಗ ಹಾಗಲ್ಲ ಅನ್ನೋದಕ್ಕೆ ಏನು ಅಂತ ಈ ಚರ್ಚೆಯನ್ನು ತಗೊಂಡ್ಬಂದರೆ ವೇದವು ಪೌರುಷೇಯ ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ವಿಶ್ವಾಸ ಮಾತ್ರ ಆಗುತ್ತೆ. ಕೇವಲ ಕರ್ಮಕಾಂಡಗಳು ದೇವಿನಿ ಮೊದಲಾದವರು ಹೇಳ್ತಿದ್ದಾರಲ್ಲ, ವೇದ ಎಂಬುದು ಅಪೌರುಷೇಯ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಮತ್ತು ಬಾದರಾಯಂದ್ರ ಅನುಸರಿಕೊಂಡು ಅತಏವ ನಿತ್ಯತ್ವಂ ಅಂತ, ವೇದ ಎಂಬುದು ನಿತ್ಯವಾಗಿದೆ, ಯಾವಾಗಲೂ ಅದು ಇಂಥವ್ರು ಮಾಡಿದರು ಅಂತ ಹೇಳಿ ಅದಕ್ಕೆ ಯಾರು ಸ್ಮರಣೆ ಇಲ್ಲ, ಅದನ್ನು ಅದು ಕರ್ತೃ ಅಸ್ಮರಣಾತ್ ಅಂತ ಹೇಳಿ ಶಬ್ದಗಳಿಗೂ ಅರ್ಥಗಳಿಗೂ ಇರ್ತಕ್ಕ ಸಂಬಂಧ ನಿತ್ಯವಾಗಿದೆ ಅಂತ ಹೀಗೆಲ್ಲ ಮಾಡಿದ್ದಾರೆ. ಆ ಪೂರ್ವ ಮೀಮಾಂಸೆಯಲ್ಲಿ ಏನು ಬರೆದಿದ್ದಾರೋ ಅದನ್ನೇ ಬಾದರಾಯಣರು ಒಪ್ಪಿಟ್ಟಿದ್ದಾರೆ. ಅತಏವ ನಿತ್ಯತ್ವಂ ಅನ್ನೋ ಸೂತ್ರದಲ್ಲಿ, ಅಂದರೆ ವೇದವು ನಿತ್ಯವಾಗಿದೆ ಅಂತ. ಇಲ್ಲಿ ಒಂದು ಚರ್ಚೆ, ನಿತ್ಯವೋ ಅನಿತ್ಯವೋ ವಾಕ್ಯ ಅಂದಮೇಲೆ ಒಬ್ಬರ ಬಾಯಿಂದ ಬಂದಿರುತ್ತೆ. ಅವರು ಮಾಡಿಲ್ಲ ಅಂತ ನಮಗೇನು ಹೇಳೋಕ್ಕೆ ಬರೋಲ್ಲ. ಅಪೌರುಷೇಯ ಅನ್ನೋದರಲ್ಲಿ ಏನು ವಿಶೇಷ? ಅಪೌರುಷೇಯ ಅಂತ ಒಂದೇ ಇದ್ದರೆ ನಿಮಗೆ ಏನಾಗ್ತಿತ್ತು? ಏನೋ ಸ್ಪೆಷಲ್ ಕ್ವಾಲಿಫಿಕೇಶನ್ ಮಾಡ್ಕೊಂಡಿದ್ದೀರಲ್ಲ, ಏನು ವಿಶೇಷ ನಿಮಗೆ, ಯಾಕೆ ಬೇಕು ಹಾಗೆ ಅಂತ. ಇಂಥ ಒಂದು ವಿಷಯವಿದೆ. ವಕ್ತರು ಯಾವನಾದರೂ ಒಬ್ಬನು ಒಂದು ವಾಕ್ಯ ನಾನು ಹೇಳ್ತೀನಿ ಅಂತಂತಾನೆ ಅಂತ ಇಟ್ಕೊಳ್ಳೋಣ. ಯಾರು ಹೇಳಿದವನು ಅಂತ, ಯಾವಾಗಲೂ ಕಳ್ಳ ಸುಳ್ಳ ಅವನು ಒಬ್ಬ, ಅವನು ಬಾಯಿಗೆ ಬಂತು, ಅವನವರ ಗೊತ್ತಾಯ್ತು ಬಿಡಿ. ಹಾಗಾದರೆ ಅಂದರೆ ನಾವು ನಂಬೋದಿಲ್ಲ ಅವನ್ನ ಅಂತ. ಪುರುಷನಿಗೆ ಯಾವರು ಹೇಳ್ತಾನೋ ಆ ವಾಕ್ಯನ ಅವನ ಸ್ವಭಾವ ಏನಿದೆಯೋ ಅದರ ಮೇಲೆ ನಂಬ್ತೀನಿ. ಬಹಳ ದಿವಸ ಇಂದರು ನೀವೇ ಹೇಳ್ತಾ ಇದ್ದು ಹೇಳಿದ್ದಲ್ಲ, ಆತ ಸುಳ್ಳು ಹೇಳೋನಲ್ಲ,
ಆದ್ದರಿಂದ ನಿಜವಾಗಿರಬೇಕು ಅಂತ ಆ ರೀತಿ ಹೊರತು ನಿಜವಾಗಿ ಇದೆ ಅಂತ ಆಗೋದಿಲ್ಲ ವಾಕ್ಯ. ಅದಕ್ಕೆ ಪುನಃ ಪ್ರತ್ಯಕ್ಷಾದಿಗಳಿಂದ ನಿರ್ಣಯ ಮಾಡಬೇಕು. ಇದು ಕ್ರಮ ಲೋಕದಲ್ಲಿ. ಯಾವುದಾದ ಒಂದು ವಾಕ್ಯ ಪ್ರಮಾಣ ಹೌದೋ ಅಲ್ವೋ ಅಂತ ಗೊತ್ತಾಗಬೇಕಾದ್ರೆ ವಾಕ್ಯವನ್ನು ಆಡಿದ ಪುರುಷ ಯಾರು ಗೊತ್ತು ಮಾಡೋದು. ಪುರುಷನಿಗೆ ಯಾವ ದೋಷವೂ ಇಲ್ಲದೆ ಇದ್ದರೆ ಅವನನ್ನು ಹೇಳಿದ್ದನ್ನು ನಂಬೋದಕ್ಕೆ ಅವಕಾಶ ಇದೆ. ಆದರೆ ಆ ವಾಕ್ಯವನ್ನು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸರಿ ನೋಡಬೇಕು ನಾವು, ಹೌದೋ ಅಲ್ವೋ ಅಂತ. ಅವರು ಹೇಳ್ತಾರೆ ಅಲ್ಲಿ ಯಾವುದೋ ರೆಕ್ಕೆ ಇರೋ ಮನುಷ್ಯ ಒಬ್ಬ ಬಾಗಿಲು ಬಂದಿದ್ದಾನೆ ಅಂತ ಒಬ್ಬರು ಹೇಳಿಬಿಟ್ಟು ಅಂತ ಇಟ್ಕೋಣ. ಅವರೆಂದು ಸುಳ್ಳು ಹೇಳೋರು ಅಲ್ಲ. ಏನು ಹುಡುಕಾಟ ಇದು ಅಂತ ಹೋಗಿ ನೋಡೋಣ ಅಂತ ಹೋಗ್ತೀವಿ. ಹೋದ್ಮೇಲೆ ರೆಕ್ಕೆ ಕಟ್ಟಿಕೊಂಡು ಬಂದಿದ್ದ ಒಬ್ಬ. ನಾವು ರೆಕ್ಕೆ ಅಂತ ಮಾಡ್ಕೊಂಡಿದ್ದು, ಹೌದು ಪಾಪ ನೀವು ಸರಿಯಾಗಿ ನೋಡಲಿಲ್ಲ, ರೆಕ್ಕೆ ಹಾಗೆ ಕಟ್ಟಿಕೊಂಡಿದ್ದಾನೆ ಅಂತ ಒಪ್ಬೋದಲ್ಲ. ಹೀಗೆ ಸಂವಾದದಿಂದ ಪ್ರಮಾಣಾಂತದಿಂದ ನಿರ್ಣಯ ಮಾಡಿ ತಿಳ್ಕೋಬೇಕೇ ಹೊರತು ವಾಕ್ಯದ ಪ್ರಾಮಾಣ್ಯವನ್ನು ಅಪ್ರಾಮಾಣ್ಯವನ್ನು ಬರೀ ಪಾತ್ರದಿಂದ ಗೊತ್ತಾಗೋದಿಲ್ಲ ಅಲ್ವೇ. ಆದ್ದರಿಂದ ಈ ಯಾಕೆ ಇದೊಂದು ವಿಶೇಷ ಏನು? ಶಾಸ್ತ್ರ ಪ್ರಾಮಾಣ್ಯ ನಂಬ್ಕೊಳ್ಳೋದ್ರಿಂದ ವೇದಾಂತ ಶಾಸ್ತ್ರ ಪ್ರಾಮಾಣ್ಯ ಅಂತಾರಲ್ಲ, ಬ್ರಹ್ಮಕ್ಕೆ ಪ್ರಯೋಜನವೇನು? ವೇದಾಂತವೂ ಪ್ರಮಾಣ ಅಂತ ಹೇಳಲ್ಲ. ವೇದಾಂತವೂ ಪ್ರಮಾಣ ಅಂತ ಹೇಳಿದ್ರೆ ಅವಾಗೇನಾಯಿತು? ವೇದಾಂತದಲ್ಲಿ ಹೇಳಿದ್ದು ನಾವು ಪುನಃ ವೆರಿಫೈ ಮಾಡಿ ನೋಡಬೇಕು ಇನ್ನೊಂದರಿಂದ, ಆವಾಗ ಪ್ರಮಾಣ ಅಂತ ಆಗಬಹುದಾಗಿತ್ತು. ಹಾಗಾಗಲಿಲ್ಲ. ವೇದಾಂತವೇ ಪ್ರಮಾಣ, ವೇದಾಂತವೂ ಪ್ರಮಾಣವೇ ಎರಡೂ. ಅದು ಶಾಸ್ತ್ರ ಪ್ರಾಮಾಣ್ಯ ಅಂದರೆ ಶಾಸ್ತ್ರ ಯೋನಿತ್ವಾತ್ ಅಂದರೆ ಶಾಸ್ತ್ರಂ ಅಂದರೆ ಶಾಸ್ತ್ರಂ ಪ್ರಮಾಣಂ ಅಂದರೆ ಶಾಸ್ತ್ರವೇವ ಪ್ರಮಾಣಂ, ಶಾಸ್ತ್ರಂ ಪ್ರಮಾಣಮೇವ. ಪ್ರಮಾಣಮೇವ ಅಂದರೆ ಏನು? ಪ್ರಮಿತಿಯನ್ನು ಉಂಟು ಮಾಡೇ ಮಾಡುತ್ತೆ ಅಂತ. ಶಾಸ್ತ್ರವೇವ ಅಂದರೆ ಇನ್ನೊಂದು ಪ್ರಮಾಣದಿಂದ ತಿಳಿಯೋದೇ ಇಲ್ಲ ಅಂತ ಎರಡರ್ಥವೂ ಬರಬೇಕಲ್ಲ. ಇನ್ನೇನು ಹೇಗೆ ಗೊತ್ತು ಮಾಡಿದ್ರು ಅಂತ. ಇದನ್ನು ಇತರ ವೇದಾಂತಿಗಳು ಯಾರನ್ನು ಸ್ಪಷ್ಟವಾಗಿ ತೋರಿಸ್ತಿಲ್ಲ. ಶಂಕರಾಚಾರ್ಯರು ಈ ವೇದಾಂತದ ಪ್ರಮಾಣ ಶಾಸ್ತ್ರ ಪ್ರಾಮಾಣ್ಯ ಸೂತ್ರಕ್ಕೆ ಅರ್ಥ ಬದ ಹಾಗೆ ಇತರ ಯಾರು ಬರೆಯಲಿಲ್ಲ. ನಾನು ಯಾವುದೋ ಒಂದು ವಿಷಯ ಈ ಸಮನ್ವಯಾಧಿಕರಣಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದೆ. ಅದನ್ನು ನಮ್ಮ ಕಾರ್ಯಾಲಯದವರು ನಾವು ವಿಮರ್ಶೆಗೋಸ್ಕರ ಯಾವುದೋ ಪತ್ರಿಕೆ ಕಳಿಸಿದ್ರು. ವೇದಾಂತ ಕೇಸರಿ ಒಳಗೆ ಅದನ್ನು ರಿವ್ಯೂ ಮಾಡಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಅವು ಯಾರೋ ಒಬ್ಬರು ಹಿಂಗಾರು ನೋಡಿದ್ದಾರೆ, ಆ ರಿವ್ಯೂ ಮಾಡಿದ್ದಾರೆ. ರಾಮಾನುಜಾಚಾರ್ಯರು ಪ್ರಮಾಣ ಅಂತಾರೆ, ಇನ್ನೊಬ್ಬರು ಪ್ರಮಾಣ ಅಂತಾರೆ. ಇದರ ಏನು ಹೆಚ್ಚಿದೆ ಅಂತ ಬರೆದಿದ್ದಾರೆ. ಪಾಪ ಅವರಿಗೆ ಅದು ಗೊತ್ತಾಗಲೇ ಇಲ್ಲ ನಾ ಬರೆದದ್ದು. ಹೊಗಳಿದ್ದಾರೆ ಪುಸ್ತಕನ. ಆದರೆ ಎಲ್ಲರೂ ವೇದಾಂತ ಎಂಬುದು ಬ್ರಹ್ಮ ಪ್ರಮಾಣ ಅಂತ ಹೇಳ್ತಾರೆ. ಈ ಶಂಕರಾಚಾರ್ಯ ಹೇಳಿದ್ದಕ್ಕೆ ಏನು ಭೇದವೋ ನಮ್ಗೆ ಗೊತ್ತಾಗಲಿಲ್ಲ ಅಂತ. ಗೊತ್ತಾಗಲಿಲ್ಲ ಅನ್ನೋದು ನಿಜ, ತಿಳ್ಕೋಬೇಕು. ಅವು ಶಾಸ್ತ್ರಕಾರ ಶಂಕರಾಚಾರ್ಯರು ಹೇಳೋ ಹಾಗೆ ಇತರ ಪ್ರಮಾಣಗಳು ಹೇಗೆ ಅನುಭವದಲ್ಲಿ ಪರಿವರ್ತನ ಆಗುತ್ತದೆಯೋ ವೇದಾಂತ ವಾಕ್ಯವೂ ಹಾಗೂ ಅನುಭವದಲ್ಲಿ ಪರಿವರ್ತನ ಆಗುತ್ತೆ. ಅವನನ್ನು ವಕ್ತೃ ವಿಶೇಷವನ್ನು ವಿಚಾರ ಮಾಡೋದಿಲ್ಲ ನಾವು. ಯಾರು ಏನು ಅಂತ ಏನಿಲ್ಲವೇ ಇಲ್ಲ. ವಕ್ತೃ ನಿರಪೇಕ್ಷ. ಒಂದು ವಾಕ್ಯ ಅಂತ ತಿಳ್ಕೊಂಬೇಡಿ. ಇದೊಂದು ಬ್ರಾಡ್ಕಾಸ್ಟ್ ಮಾಡಿಬಿಟ್ರು ಶಬ್ದ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಒಳಗೆ ಉಪನ್ಯಾಸ ಆಗ್ತಾ ಇದೆ ಬರಬೇಕು ಅಂತ ಕೂಗ್ತಾನೆ ಅಂತ ಇಟ್ಕೊಳ್ಳಿ. ಬರ್ತಾನೆ ಉಪನ್ಯಾಸ ನಡೀತಾ ಇದೆ. ಅದಕ್ಕೋಸ್ಕರ ಯಾರು ಅಲ್ಲಿ ಕೂಗಿದವರು ಅಂತ ಕೇಳಲ್ಲ ನಾವು. ಆ ಹೇಳಿದ್ದಕ್ಕೂ ಇಲ್ಲಿ ಬಂದದ್ದಕ್ಕೂ ಆದರೆ ಸರಿಯಾಗುತ್ತೆ ಇಲ್ವೋ? ಹಾಗೆ ವೇದಾಂತ ವಾಕ್ಯವು ಹೇಳ್ತಕ್ಕಂತಹ ವಿಷಯ ಬ್ರಹ್ಮದ ವಿಷಯ ಏನು ಹೇಳುತ್ತದೆಯೋ ಅದು ಯಾರು ಹೇಳಿದ್ರು ಏನು ಎಂಬ ಅಪೇಕ್ಷೆಯೇ ಇಲ್ಲದೆ ವಾಕ್ಯ ಮಾತ್ರವಿದ್ರೆ ಗೊತ್ತಾಗುತ್ತೆ. ಆದ್ದರಿಂದ ಪ್ರಮಾಣ ಅದೇ ಪ್ರಮಾಣ. ಅಂದರೆ ಪ್ರತ್ಯಕ್ಷಕ್ಕೆ ಗೊತ್ತಿರಬಲ್ಲ. ಯಾಕೆ ಗೊತ್ತಿರಬಲ್ಲ? ಬ್ರಹ್ಮಕ್ಕೆ ರೂಪ ಇಲ್ಲ. ಯಾವುದಕ್ಕೆ ರೂಪ ಇದ್ದರೆ ಅದು ಪ್ರತ್ಯಕ್ಷದಿಂದ ಗೋಚರವಾಗುತ್ತೆ. ಲಿಂಗಾದಿಗಳಿದ್ದರೆ ಅನುಮಾನಾದಿಗಳಿಗೆ ಪ್ರಮಾಣ ಆಗುತ್ತೆ. ಅದು ಇಲ್ಲವೇ ಇಲ್ಲ ಬ್ರಹ್ಮಕ್ಕೆ. ಅದು ಇಲ್ಲ ಅಂತ ಹೇಳುತ್ತೆ, ಹಾಗೆ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗುತ್ತೆ? ನಮಗೆ ಪ್ರತ್ಯಕ್ಷಾದಿಗಳಿಗೆ ಗೋಚರವಲ್ಲದೆ ಅಂದರೆ ಪ್ರತ್ಯಕ್ಷ ಅನುಮಾನ ಉಪಮಾನ ಅಷ್ಟಾಪತ್ತಿ ಮೊದಲಾದ ಯಾವ ಪ್ರಮಾಣಕ್ಕೂ ಗೋಚರವಾಗದೆ ಶಬ್ದ ಮಾತ್ರದಿಂದ ಹೇಗೆ ಗೊತ್ತಾಗುತ್ತೆ ಅಂತ. ಗೊತ್ತಾಗೋದಂದ್ರೆ ಏನು ಅದು ಕೇಳಿ ಬರಲು ಆಮೇಲೆ ನಾನು ಹೇಳ್ತೀನಿ. ಯಾವುದಾದ್ರೂ ಕಣ್ಣಿನಿಂದ ನೋಡಿ ಹಳದಿಯಾಗಿದೆ ಹೇಗೆ ಗೊತ್ತಾಯಿತು ಅಂತ. ಕಣ್ಣು ಅದು ತನ್ನ ಮೇಲೆ ಒಂದು ಏನೋ ಹಳದಿಯಾದ ಬಣ್ಣ ಆದದ್ದನ್ನು ಮಾತ್ರ ನೋಡ್ಬಂದು ಹಳದಿಯಾಗಿದೆ ಅಂತ ಹೇಳೋದು ಅದು ಕಣ್ಣು. ಅದನ್ನ ಮನಸ್ಸಿನಲ್ಲಿ ನಾವು ಬಂದ್ಕೋಬೇಕು. ಇಂದ್ರಿಯಗಳು ಕನ್ನಡಿಗಿದ್ದ ಹಾಗೆ. ಕನ್ನಡಿಗೆ ಒಳಗೊಂದು ಪ್ರತಿಬಿಂಬ ಬಿತ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ಮನೆಯೊಳಗಿರ್ತಕ್ಕ ಯಜಮಾನನ ಪ್ರತಿಬಿಂಬವೂ ಬೀಳುತ್ತೆ. ಅದರೊಳಗೆ ಅವನ ಹೆಂಡತಿ ಪ್ರತಿಬಿಂಬವೂ ಬೀಳುತ್ತೆ. ಅವನ ಮಗನ ಹೆಂಡತಿ ಬರುತ್ತೆ. ಹೊಸ ಮನೆ ಯಾರಾದರೂ ಬಂದರೂ ಬರುತ್ತೆ. ಒಬ್ಬ ಕಳ್ಳನ ಬಂದರೂ ಪ್ರತಿಬಿಂಬ ಬೀಳುತ್ತೆ. ಪ್ರತಿಬಿಂಬವನ್ನು ಇಡೋದು ಮಾತ್ರ ಅದರ ಕೆಲಸದ ಹೊರತು ಕಳ್ಳನ ಪ್ರತಿಬಿಂಬ ಇದೆ ಅಂತ ಕೂಗಲ್ಲ. ಅದು ಹಾಗೆ ಹೇಳಲ್ಲ.
ಹಾಗೆ ಇಂದ್ರಿಯಗಳಿಗೆಲ್ಲ ಈ ಹಸಿರಾಗಿದೆ, ಹಳದಿಯಾಗಿದೆ, ಇಂಥ ರೂಪುಳ್ಳದ್ದು ಅಷ್ಟೇ ಹೇಳುತ್ತೆ ಹೊತ್ತು ಇನ್ನೇನು ಹೇಳಲ್ಲ. ಅದು ಸತ್ಯ ಅಸತ್ಯ ಮತ್ತೊಂದು ಮುಗಿದೊಂದು ಏನು ಹೇಳೋದಿಲ್ಲ. ಆದರೆ ಕಣ್ಣಿನಿಂದ ನಾನು ಹೋದೆ ನನಗೆ ಗೊತ್ತಾಯಿತು ಅಂತ ಹೇಳ್ತೀವಲ್ಲ, ಗೊತ್ತಾಗೋದು ಕಣ್ಣಿನಿಂದ ಅಲ್ಲ, ಗೊತ್ತಾಗೋದು ಎಂಬುದು ಮನಸ್ಸಿನಲ್ಲಿ ಆಗುತ್ತೆ. ಅದಕ್ಕೆ ಅನುಭವ ಅಂತ ಹೆಸರು. ಅನುಭವದಿಂದ ಗೊತ್ತಾಗುತ್ತೆ ನಮಗೆ. ಪ್ರತಿಯೊಂದು ಪ್ರಮಾಣವೂ ಕೂಡ ಅನುಭವ ಅವಸಾನತ್ವಾದಂತ ಭೂತ ವಸ್ತು ವಿಷಯಗಳು ಯಾವುದಾದ್ರೂ ಒಂದು ಗೊತ್ತಾಗಬೇಕಾಗಿದ್ರೆ ಆ ಇದು ಘಟ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಘಟಾಕಾರವಾಗಿ ಮನಸ್ಸು ಆದಮೇಲೆ ಅನುಭವದಲ್ಲಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಪ್ರಮಾಣಗಳಿಗೆ ಅನುಭವವೇ ಸಾಕ್ಷಿ. ಅನುಭವ ಎಂಬುದು ಸ್ವತಂತ್ರವಾಗಿದ್ದು ಬಿಟ್ಟಿದೆ. ಅದು ಯಾರದ್ದು ಅಲ್ಲ, ಅದು ಎಲ್ಲರಿಗೂ ಹಾಗೆ ಆಗುತ್ತೆ. ನಮಗೂ ಹಾಗೆ ಕಾಣುತ್ತೆ, ನಿಮಗೂ ಹಾಗೆ ಕಾಣುತ್ತೆ, ಅವರಿಗೂ ಹಾಗೆ ಕಾಣುತ್ತೆ. ಆ ಪ್ರಮಾಣಗಳು ಉದಾಸೀನ ಆ ವಿಷಯಕ್ಕೆ. ಪ್ರಮಾಣಗಳೆಲ್ಲವೂ ವಸ್ತು ಹೇಗಿದೆಯೋ ಹಾಗೆ ಪ್ರತಿಬಿಂಬಿಸಿಬಿಡುತ್ತೆ. ಪ್ರತಿಬಿಂಬಿಸಿದಾಗ ಒಂದು ನಿಶ್ಚಯವಾಗುತ್ತೆ. ಏನು ಕಣ್ಣಿನಿಂದ ರೂಪವನ್ನು ನಾನು ನೋಡಿದೆ ಅಂತ ಆಗುತ್ತಲ್ಲ, ಕೊನೆ ನೋಡಿದೆ ಅಂತ. ಇದು ರೂಪ ಅಂತ ಅನ್ನೋದು ಅಷ್ಟು ಮಾತ್ರ ಕಣ್ಣು ಹೇಳೋದು. ಇದು ಇಂಥವನ್ನ ಅಂತ ಹೇಳೋದಿದೆಯಲ್ಲ, ಇದು ಮಾತ್ರ ಕಣ್ಣಿನ ಕೆಲಸ. ಇದು ಬಣ್ಣ ಅಂತ ನಾನು ನೋಡಿದೆ ಅಂತೀವಲ್ಲ, ಅದು ಬೇರೆ, ಅದು ಅನುಭವ ಅಂತ ಹೆಸರುತ್ತೆ. ಅದು ಇವುಗಳನ್ನ ಕಣ್ಣು ಪಣ್ಣು ಯಾವ ಗೊತ್ತು ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಇರತಕ್ಕ ನಮ್ಮ ಸ್ವರೂಪ. ಅದು ಪ್ರತಿಯೊಬ್ಬನ ಸ್ವರೂಪ ಅನುಭವ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅನುಭವ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಪ್ರಮಾಣವನ್ನು ಉಪಯೋಗಿಸಿದ ಮೇಲೆ ಆಗುತ್ತಲ್ಲ, ಆದ್ದರಿಂದ ಅಂದರೆ ಆಮೇಲೆ ಭವ ಅಂದರೆ ಆಗತಕ್ಕದ್ದು. ಕಣ್ಣಿನಿಂದ ಘಟವನ್ನು ನೋಡೋದು, ಕಣ್ಣಿನ ಪ್ರತಿಬಿಂಬ, ಕಣ್ಣಿನಲ್ಲಿ ಘಟದ ಪ್ರತಿಬಿಂಬ ಬೇಡಿತು, ಪ್ರತಿಬಿಂಬ ಬೇಡಿತು ಅಂತ ಅನುಭವ ಆಯಿತು, ಕೊನೆಯೊಳಗೆ ಆಗುತ್ತೆ. ಆಗಿದೆಯಲ್ಲ ಪ್ರಮಾಣವೇ ಪ್ರಮೇಯವನ್ನು ಸಂಬಂಧಿಸಿದಾಗ ನಮಗೆ ಉಂಟಾಗುತ್ತಲ್ಲ ಆ ವೃತ್ತಿಯ ಕೊನೆಯಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳ ವೃತ್ತಿ ಉಂಟಾಗುತ್ತೆ ಅಂತಃಕರಣದಲ್ಲಿ. ಆ ವೃತ್ತಿಯು ಹುಟ್ಟಿದ ಕೊನೆಯಲ್ಲಿ ಅನುಭವ ಅಂತ ಒಂದು ಕಾಣಕೊಳ್ಳುತ್ತೆ. ಅದಕ್ಕೆ ಅನುಭವದ ಜಾಯಿತೆ ಅಂತ ರೂಢಿಗಳಿಗೆ ನಾವು ಅನ್ನೋದು. ಅನುಭವ ಉಂಟಾಯಿತು ಅಂತ ನಿಜವಾಗಿ ಶಾಸ್ತ್ರೀಯವಾಗಿ ವಿಚಾರ ಮಾಡಿ ವೇದಾಂತಿಗಳು ಗೊತ್ತು ಮಾಡಿದ್ದಾರೆ. ಅನುಭವ ಜಾಯಿತೆ ಎನ್ನಬಾರದು, ಅನುಭವ ಅನ್ನೋದು ಮೊದಲೇ ಇರುತ್ತೆ. ಆ ವೃತ್ತಿ ಕೊನೆಯಲ್ಲಿ ಕಾಣುತ್ತದೆ. ಮೋಡ ಎಂಬುದು ಮುಚ್ಚಿಕೊಂಡಿದ್ರೆ ಚಂದ್ರ ಕಾಣಲ್ಲ. ಮೋಡ ಇತ್ಲ ಹೋದರೆ ಚಂದ್ರ ಈ ಕಡೆಗೆ ಬಂದ ಅಂತೀವಿ. ಮೋಡ ಅತ್ಲ ಹೋಯ್ತು ಅನ್ನೋದಕ್ಕೆ ಬದಲಾಗಿ ಚಂದ್ರ ಈ ಕಡೆಗೆ ಬಂತ ಅಂತ ಹೇಳ್ತೀವಲ್ಲ, ಅದೇ ರೀತಿ ಒಳಗೆ ಅನುಭವ ಉಂಟಾಯಿತು ಎಂದು ನಿಜವಾಗಿ ಉಂಟಾದದ್ದು ಅನುಭವ ಅಲ್ಲ. ಅನುಭವಕ್ಕೆ ಮರೆಯಾಗಿತ್ತಲ್ಲ ಯಾವುದೋ ಪ್ರತ್ಯಯ ಅಟ್ಲ ಹೋಯಿತು, ಅನುಭವ ಸೇರಿಕೊಂಡಿತು. ನಮ್ಮೊಳಗೆ ಅನುಭವ ಸ್ವರೂಪವಾದಂಥ ತತ್ವ ಇದೆ, ಅದನ್ನೇ ನಾವು ಆತ್ಮ ಅನ್ನೋದು. ಆತ್ಮ, ಅನುಭವ, ಅವಗತಿ ಎಲ್ಲ ಒಂದೇ ಶಬ್ದ. ಅದು ಹೆಚ್ಚು ಕಡಿಮೆ ಏನಿಲ್ಲ. ಒಂದು ಆ ಅನುಭವ ಇದೆಯಲ್ಲ ನಮಗೂ ನಿಮಗೂ ಸಮಾನ, ಎಲ್ಲರಿಗೂ. ಎಲ್ಲ ಜೀವನಗಳಲ್ಲಿಯೂ ಕೂಡ ಒಂದು ನಾನು ನೀನು ಅಂತ ಕೂಡ ಹೇಳೋಲ್ಲದು. ಅನುಭವ ಕನ್ನಡಿಗಿದ್ದ ಹಾಗೆ ಅದಿರುತ್ತೆ. ಪ್ರತಿಯೊಂದು ಪ್ರಮಾಣ ಇದೆಯಲ್ಲ, ಪ್ರಮಾಣದಿಂದ ಯಾವುದಾದ್ರೂ ವಸ್ತುವಿನ ಜ್ಞಾನ ಉಂಟಾದರೆ ಆ ಉಂಟಾದ ಕೈಯಲ್ಲಿ ಪ್ರಮಾಣದಿಂದ ಉಂಟಾದ ಪ್ರತ್ಯಯ ವಿಶೇಷ ಇದೆಯಲ್ಲ, ಆ ಪ್ರತ್ಯಯವು ತೋರ್ಕೊಂಡು ಕೂಡಲೇ ಅದರ ಹಿಂದೆ ತೋರ್ಕೊಳ್ಳುತ್ತೀವಿ ಯಾವುದು ಅನುಭವ ಅನ್ನೋದು. ಆದ್ದರಿಂದ ಅನುಭವ ಆಯಿತು, ಘಟದ ಅನುಭವ ಆಯಿತು, ಪಟದ ಅನುಭವ ಆಯಿತು ಅಂತ ನಾವು ಕರೀತೇವೆ. ಇಲ್ಲಿ ವಿಶೇಷ ಘಟಪಟ ಮೊದಲಾದವುಗಳು ಹೊರಗಿರ್ತಕ್ಕಂಥ ವಸ್ತುಗಳು. ಆ ವಸ್ತುಗಳ ವಿಷಯಕ್ಕೆ ಕಣ್ಣು ಮೊದಲಾದಂಥ ಪ್ರಮಾಣಗಳು ಸಂಬಂಧವಾಗುತ್ತದೆ. ಸನ್ನಿಕರ್ಷ ಅಂತಾರೆ ಅದನ್ನು. ವಸ್ತುಗಳಿಗೂ ಇಂದ್ರಿಯಗಳಿಗೂ ಪ್ರಮಾಣಗಳಿಗೂ ಸಂಬಂಧ ಆಗುತ್ತೆ. ಸಂಬಂಧ ಆದ ಮೇಲೆ ಒಂದು ವೃತ್ತಿ ಅಂತಃಕರಣದಲ್ಲಿ ತಯಾರಾಗುತ್ತದೆ. ಆ ವೃತ್ತಿ ಆದ ಪರ್ಯವಸಾನದಲ್ಲಿ ಆ ವೃತ್ತಿಯು ಪರ್ಯವಸಾನವಾಗಿ ವಿಶ್ರಾಂತಿ ತಗೊಳ್ಳುತ್ತಲ್ಲ, ಆಗ ಆ ಕ್ಷಣವೇ ಠಟ್ ಅಂತ ಹೊಡೆಯುತ್ತೆ. ಮೋಡ ಹೊಡಿತಿರ್ತಲ್ಲ, ಮಿಂಚು ಕೂಡಲೇ ಹಿಂದ್ಗಡೆ ಒಳಗೆ ಹೊಡೆಯುತ್ತೆ. ಆಮೇಲೆ ಗುಡುಗತ್ತೆ. ಮಿಂಚೆ ಗುಡುಗಿದ್ದು ನಾವು ಗುಡುಗಿತು ಅಂತ ಬೇರೆ ಮಾಡ್ಕೊಂಡಿದ್ದೀವಿ ಅದನ್ನು. ಅದು ಆ ಮಿಂಚು ಆಗ ತೋರುತ್ತೆ. ಹಾಗೆ ಬೆಳ್ಳಿಗೆ ಚಂದ್ರನಾಗಿರ್ತಕ್ಕವನು ಬೆಳ್ಳಗಿದ್ದಾನಲ್ಲ, ಅದು ಮೋಡ ಇಟ್ಲ ಕೂಡಲೇ ಚಂದ್ರ ಈ ಕಡೆಗೆ ಬಂದ ಅಂತ ಹೇಗಂತೀವೋ ಹಾಗೆ ಅನುಭವ ಆಯಿತು ಅಂತ ಲೋಕದಲ್ಲಿ ವ್ಯವಹಾರ ತೋರಿತು ಅನ್ಬೇಕು. ನಾವು ಅನುಭವ ವ್ಯಜ್ಯತೆ ಎನ್ಬೇಕು. ಈ ಅರ್ಥದಲ್ಲಿ ನೋಡಿದರೆ ಅನುಭವ ಎಂಬುದು ಒಂದು ವಸ್ತುವಲ್ಲ, ಬೇರೆಯಾಗಿ ತೋರ್ತಕ್ಕ ಘಟನೆಯಲ್ಲ, ಕಾಲದಲ್ಲಿ ಆಗತಕ್ಕ ಘಟನೆಯಲ್ಲ. ಅನುಭವೋ ಜಾಯಿತೆ ಘಟಾನುಭವೋ ಜಾತಃ ಅನ್ನಬಾರದು. ಲೋಕದಲ್ಲಿ ಹಾಗೆ ಅನ್ನೋದು ನಾವು. ಯಾಕೆ ಹಾಗೆ ಅಂತೀವಿ? ವೃತ್ತಿ ಉಂಟಾದ ಕೊನೆಯಲ್ಲಿಯೇ ತೋರುತ್ತಾ ಆದ್ದರಿಂದ ಆ ವೃತ್ತಿ ಉಂಟಾಗಿ ಹೋಯಿತು ಅನ್ನೋದಕ್ಕೆ ಬದಲಾಗಿ ಪ್ರತಿ ಅನುಭವ ಆಯಿತು ಅಂತ ವ್ಯವಹಾರ ಮಾಡಿದ್ದೀವಿ ನಾವು. ಚಂದ್ರನ ಈ ಕಡೆ ಬಂದ ಅನ್ನುವಂತೆ
ಪ್ರತ್ಯಯವಸಾನೆ ಅವಿದ್ಯಮಾನತ್ವ. ಆ ಪ್ರತ್ಯಯವಸಾನದಲ್ಲಿ ನಮಗೆ ತೋರ್ಕೊಳ್ಳುತ್ತಲ್ಲ, ಈ ಕಾರಣದಿಂದ ಆಯಾ ವಸ್ತುವಿನ ಅನುಭವ ಆಯಿತು ಅಂತ. ಇದು ಪ್ರಮೇಯ ವಸ್ತುಗಳ ವಿಷಯ. ಆತ್ಮನ ವಿಷಯದಲ್ಲಿ ಒಂದು ವಾಕ್ಯ ಇದೆ ಅಂತ ಇಟ್ಕೊಳ್ಳೋಣ. ಈ ವಾಕ್ಯ ಹೀಗಿದೆ, ನೀನು ಪ್ರಮಾತ್ರವಾಗಿದ್ದೀಯಾ ಅಂತ ಹೇಳ್ತು. ಆ ಜ್ಞಾನ ಕೊನೆಯಲ್ಲಿ ನಮಗೆ ಉಂಟಾಗುತ್ತಲ್ಲ, ಅದು ಪ್ರಮಾತ್ರವನ ಅನುಭವ ಉಂಟಾಯಿತು ಅಂತೀಯಲ್ಲ, ಅದು ಒಳಗೆ. ಅದು ಆತ್ಮನೂ ಅಂದ್ರೂ ಅದೇಯ, ಅನುಭವ ಅಂದ್ರೂ ಅದೇನೆ, ತೋರಿಕೊಳ್ಳುತ್ತೆ ಅಂದ್ರೂ ಅದೇನೆ. ಆತ್ಮನ ವಿಷಯದಲ್ಲಿ ಅನುಭವ ಆಯಿತು ಅಂದರೆ ಆತ್ಮನ ವಿಷಯವಾದ ವಾಕ್ಯವನ್ನು ಕೇಳಿದಾಗ ಮನಸ್ಸಿನಲ್ಲಿ ಒಂದು ಅಂತಃಕರಣ ವೃತ್ತಿಯಾದರೆ ಆ ವೃತ್ತಿ ಪರಿವರ್ತನವಾದಾಗ ಫಲವಾಗಿ ಏನು ತೋರಿಕೊಳ್ಳುತ್ತೋ ಆ ವೃತ್ತಿ ಪರಿಶೋಧನದಲ್ಲಿ ಅದನ್ನು ಅನುಭವ ಅಂತೀವಿ ನಾವು. ಆತ್ಮನನ್ನೇ ಆತ್ಮನಿಂದಲೇ ತಿಳಿತಾನೆ. ಈ ಕಾರಣ ಏನು ಬೇಡ ಆತ್ಮನಿಗೆ, ಯಾವ ತಿಳಿಯುವುದಕ್ಕೂ ಕೂಡ. ನಾನು ಕಣ್ಣಿನಿಂದ ಘಟವನ್ನು ನೋಡ್ತೇನೆ ಅನ್ನೋ ಹಾಗೆ ಆತ್ಮನನ್ನು ಇಂಥ ಘಟದಿಂದ ತಿಳಿತಾನೆ ಅನ್ನೋ ಕೂರಲ್ಲ. ಆತ್ಮನೂ ಕರ್ತೃವಾದರೆ ಆತ್ಮನನ್ನು ಕರ್ಮವಾಗುವುದಿಲ್ಲ. ಶಬ್ದ ತ್ವಮೇಶ ಆತ್ಮನಾತ್ಮಾನಂ ಸ್ವಯಮೇವ ಅಂತ ಹೇಳಿ ನೀನೇ ನಿನ್ನಿಂದಲೇ ತಿಳಿತೀಯ ಭಗವಂತ ಅಂತ ಅರ್ಜುನ ಬಾಯಲ್ಲಿ ವ್ಯಾಸರಾಡಿಸಿದ್ದಾರೆ. ತಾತ್ಪರ್ಯ ಆ ಅನುಭವ ಹೊಳೆಯುತ್ತದೆ ಅಂತ ಇಷ್ಟೇ ಅರ್ಥ. ವೇದನಾ ಎಂಬುದು ಒಂದು ಕ್ರಿಯೆಯಲ್ಲ. ಹೇಗೆ ಇಲ್ಲಿ ಲೋಕದೊಳಗೆ ಕಾಣುವುದು ಅಂತ ಒಂದು ಕ್ರಿಯೆ. ದಷ್ಟ ಶ್ರೋತ ಮಂತ ಅಂತ ಒಬ್ಬ ಯಾವನು ಕಣ್ಣನ್ನು ಉಪಯೋಗಿಸ್ತಾನೋ ಅವನ ದಷ್ಟ ಅಂತ ಹೆಸರು. ಅವನು ಯಾರು ಆ ದೃಷ್ಟಿಯನ್ನು ಉಪಯೋಗಿಸ್ತಾನೆ, ಯಾವುದನ್ನು ಉಪಯೋಗಿಸ್ತಾನೋ ಕಾರಣವಾಗಿ ಅದನ್ನು ದೃಷ್ಟಿ ಅಂತ. ದೃಷ್ಟಿ ಈ ದೃಷ್ಟಿಯಿಂದ ಯಾವುದೋ ಒಂದನ್ನು ನೋಡ್ತಾನೆ. ನೋಡಿದಾಗ ದರ್ಶನ ಅಂತ ಆಗುತ್ತೆ, ಫಲ ಆಯಿತು. ಅದು ಪ್ರಮಿತಿ ಅಂತ ಹೆಸರು. ಈ ಘಟದ ದರ್ಶನ ಆಯಿತು ಓದ್ತೀವಿ. ಹೀಗೆ ದೃಷ್ಟಿ ದರ್ಶನ ಫಲ ಅಂತ ಆಯ್ತಲ್ಲ ಘಟದ ವಿಷಯಕ್ಕೆ. ಆ ದರ್ಶನ ಯಾವುದು ಅಂತ ನಾವು ವಿಚಾರ ಮಾಡಿಲ್ಲ. ನಿಜವಾಗಿ ಆ ದರ್ಶನ ಎಂಬುದು ಆತ್ಮಸ್ವರೂಪವೇ. ಅದೇನೇ ವೃತ್ತಿಯ ಹಂತದಲ್ಲಿ ಗೊತ್ತಾಗುತ್ತೆ. ಸರ್ವಪ್ರಮಾಣ ವಿಷಯದಲ್ಲಿಯೂ ಕೂಡ ಅನುಭವ ಆಯಿತು ಅಂತ ಒಂದು ಮಾಡಿ ಅದೇ ಆಗೋದು. ಆತ್ಮನ ವಿಷಯದಲ್ಲಿ ನಮ್ಮ ಅಂತಃಕರಣ ವೃತ್ತಿಯು ಒಳಗೆ ಹೋಗಿ ಆತ್ಮನ ತಿಳ್ಕೊಳ್ಳೋಕ್ಕೆ ತಡಕಾಡುತ್ತೆ. ಆದರೆ ಈ ಶಾಸ್ತ್ರದ ಪಂಕ್ತಿ ಬಂದ ಕೂಡಲೇ ನೀನಿಂಥವನಾಗಿದ್ದೀಯಾ ಅಂತ ಹೇಳಿ ಕೂಡಲೇ ನಿನಗೆ ಅಶಬ್ದಮ್ಮ ಸ್ಪರ್ಶಮ್ಮ ರೂಪಂ ಅವ್ಯಯಂ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ ಅಂತ ಹೇಳ್ತೀವಿ. ಶ್ರುತಿ ಸರಿಯಾಗಿ ನೋಡಿದವರಿಗೆ ಹೌದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಹೊರಗಿರೋ ವಿಷಯಗಳಿಗೆ ಸೇರಿಗೆ ಹೊರತು ನನಗೇನು ಇಲ್ವಲ್ಲ ಅಂತ ಗೊತ್ತು ಮಾಡ್ಕೊತಾನೋ ಅಧಿಕಾರಿಯಾದವನು. ಗೊತ್ತು ಮಾಡ್ಕೊಂಡಲ್ಲ ಇದು ವ್ಯವಹಾರದಲ್ಲಿ ನೋಡೋನು ಏನಂತ ಆತ್ಮನ ನೋಡೋದಕ್ಕೆ ಹೊರಟವನು ಅವನು ದಷ್ಟ ಆದ. ಆಮೇಲೆ ದರ್ಶನಕ್ಕೆ ದೃಷ್ಟಿಯನ್ನು ಉಪಯೋಗಿಸ್ತಾನೆ. ಕಣ್ಣಿಂದ ಸಿಕ್ಕೋಲ್ಲ ಅಂತ ಗೊತ್ತು ಮಾಡ್ತಾನೆ ದೃಷ್ಟಿಯನ್ನು. ಆವಾಗ ಆ ದರ್ಶನದಾಯಿತು, ಕೊನೆಯಲ್ಲಿ ಮುಗಿಯಿತು. ಹೀಗಾಗಿ ಆತ್ಮನ ಅನುಭವವು ಪ್ರತ್ಯಯಾಂತದಲ್ಲಿ ಆಗೋದ್ರಿಂದ ಅದನ್ನು ಕೂಡ ಆತ್ಮಾನುಭವ ಅಂತ ಕರಿತೀವಿ ನಾವು. ನಿಜವಾಗಿ ಆತ್ಮನ ಅನುಭವ ಆತ್ಮನಿಗೆ ಆಗುತ್ತದೆ, ಇದೆಲ್ಲ ಇಲ್ಲ. ಅನುಭವ ಅನ್ನೋ ಶಬ್ದಕ್ಕೆ ಅದರ ಯೋಗ್ಯತೆಯನ್ನು ನಾವು ಚೆನ್ನಾಗಿ ಪರೀಕ್ಷೆ ಮಾಡಿದರೆ ಪೂರ್ವಭವ ಅನ್ಬೇಕು ಅದನ್ನು. ಯಾಕೆ ಮೊದಲೇ ಇರುತ್ತಲ್ಲ, ನಾವು ವಿಚಾರ ಮಾಡೋದಕ್ಕೆ ಪೂರ್ವದಲ್ಲೇ ಉಂಟಾಗಿರೋದ್ರಿಂದ ಅದು ಅನುಭವ ಅಲ್ಲ. ಈ ವಿಷಯದಲ್ಲಿ ಅನುಭವ ಉಂಟಾಗುತ್ತದೆ. ದೃಷ್ಟವಾದವನು ದೃಷ್ಟಿಯಿಂದ ನೋಡಿದ ಮೇಲೆ ದರ್ಶನ ಅಂತಕ್ಕಂಥ ಕೊನೆಯಲ್ಲಾಗುತ್ತಲ್ಲ ಫಲ, ಆ ಫಲ ಉಂಟಾಗುತ್ತದೆ ಅಂದರೆ ಅನುಭವ ತೋರ್ಕೊಳ್ಳುತ್ತದೆ ಅಂತ ಅರ್ಥ. ಇಲ್ಲಿ ಹಾಗಿಲ್ಲ, ತೋರ್ಕೊಳ್ಳೋಕ್ಕಿಂತ ಪೂರ್ವದಲ್ಲೇ ಇರ್ತಾನೆ. ನಮಗೆ ಆ ವಿಚಾರ ಗೊತ್ತಿಲ್ಲ. ಆದ್ದರಿಂದ ಆತ್ಮಾನುಭವ ಯಾವ ಉಂಟಾಗುತ್ತದೆ ಅಂತ ವ್ಯವಹಾರ ಮಾಡೋದು. ಇದು ವೈದಿಕ ವ್ಯವಹಾರ, ವೇದಾಂತ ವ್ಯವಹಾರ. ಇದು ಅವಿದ್ಯಾ ಉಳ್ಳವನಿಗೆ ಮಾಡತಕ್ಕ ವ್ಯವಹಾರವಲ್ಲ, ಅವಿದ್ಯಾ ಉಳ್ಳವನಿಗೆ ತಿಳಿಯತಕ್ಕ ವ್ಯವಹಾರ ಅಂತ. ಅವಿದ್ಯಾ ಉಳ್ಳವನು ನನ್ನ ಆತ್ಮಸ್ವರೂಪವನ್ನು ನಾನು ತಿಳ್ಕೋಬೇಕಲ್ಲ ಅಂತ ಅಂತಾನೆ. ಆ ತಿಳ್ಕೋಬೇಕು ಅಂತ ಅಂತಕ್ಕವನು ಜಿಜ್ಞಾಸು, ತಿಳ್ಕೋಬೇಕು ಅಂತ ಅವನಿಗೆ ಹೆಸರು. ಈಗ ಜಿಜ್ಞಾಸು ಅಂತಾಗಿದ್ದಾನಲ್ಲ, ಅವನು ತನ್ನ ಸ್ವರೂಪವನ್ನು ಹೇಗೆ ತಿಳ್ಕೊಂಡಿರ್ತಾನೆ? ಅಹಂ ಪ್ರಮಾತ, ಅಹಂ ಜಿಜ್ಞಾಸು, ನಾನು ಆತ್ಮಸ್ವರೂಪವನ್ನು ತಿಳ್ಕೊಳ್ತಕ್ಕವನು ಅಂತ ಮಾಡ್ಕೊಂಡಿದ್ದಾನಲ್ಲ. ನನಗೆ ಶರೀರವಿದೆ, ನನಗೆ ಇಂದ್ರಿಯವಿದೆ, ನನಗೆ ಮನಸ್ಸಿದೆ, ಬುದ್ಧಿ ಇದೆ, ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾನು ಆ ಶರೀರವನ್ನೇ ತಾನು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೀಗಿದ್ದು ಅವನು ಪ್ರಮಾತ ಅಂತ ಆಗಿದ್ದಾನೆ, ಅವನು ಜಿಜ್ಞಾಸು ಅಂತ ಅನಿಸ್ಕೊಂಡಿದ್ದಾನೆ. ಆ ವಾಕ್ಯವನ್ನು ಕೇಳಿದಾಗ ಈ ಶರೀರಾದಿಗಳು ಉಳ್ಳಂಥ ಜಿಜ್ಞಾಸುವಿಗೆ ನೀನಿಗೆಲ್ಲ ನೀನು ನಿಜವಾಗಿಯೂ ಕೂಡ ನೀನು ಇಂಥವನು ಅಂತ ಹೇಳುತ್ತಲ್ಲ ಶ್ರುತಿ. ಹೀಗೆ ವಿಚಾರ ಮಾಡಿ ನೋಡ್ಕೊಳ್ತಾನೆ. ಮನಸ್ಸನ್ನು ಅವಧಾನ ಮಾಡಬೇಕು. ಯಾವುದನ್ನಾದ್ರೂ
ಅವೋ ಅಲ್ಲಿ ಕೂತಿದ್ದಾರೆ ನೋಡಿ ಅವರೇ ರಾಮಸ್ವಾಮಿಗಳು ಅಂತ ಹೇಳಿದರೆ ಆ ಕಡೆಗೆ ಲಕ್ಷ್ಯ ಇರಬೇಕು, ಬಾಚೊಂದೆಲ್ಲ ಬಿಡಬೇಕು, ಅದೇ ನೋಡಬೇಕು. ಹಾಗಾದ್ರೆ ಗೊತ್ತಾಗುತ್ತಲ್ವೇ? ಅದೇ ರೀತಿಯಲ್ಲಿ ಆತ್ಮ ಇದಾನಲ್ಲ, ಅವನು ಒಳಗಡೆಯಾನ ಎಲ್ಲರಿಗಿಂತಲೂ ಏಷತ ಆತ್ಮ ಸರ್ವಾಂತರ, ಇವನೇ ನಿಮ್ಮ ಒಳಗೆ ಇರ್ತಕ್ಕ ಸರ್ವಾಂತರನಾಗಿರ್ತಕ್ಕ ಆತ್ಮನು ಅಂತ ಹೇಳ್ತಾರೆ. ಅಷ್ಟು ಬೇಗ ನಮಗೆ ಗೊತ್ತಾಗಲ್ಲ. ಗೊತ್ತಾಗಬೇಕಾಗಿದ್ರೆ ಆ ಹಿಂದೆಲ್ಲ ಬರೆದಿರ್ತಾರೆ, ನಿಮ್ಮ ಒಳಗೆ ಇಟ್ಕೊಂಡು ನಿಮ್ಮನ್ನು ನೋಡ್ತಾ ನೀವು ಏನಾದರೂ ಮಾಡಲಿ ಬಿಡಲಿ ಅದು ಸಾಕ್ಷಿಯಾಗಿ ಇರ್ತಾನಲ್ಲ ಅವನೇ ನಿಮ್ಮ ಆತ್ಮ ಅಂತ ಹೀಗೆ ಹೇಳಿದರೆ ಕೂಡಲೇ ನಮ್ಮ ಮನಸ್ಸಿನ ವೃತ್ತಿ ವಿಶ್ರಾಂತವಾಗಿ ಆ ಅನುಭವದಲ್ಲಿ ಲಯವಾಗಿ ಬಿಡುತ್ತೆ. ಆ ಅನುಭವ ತೋರಿಕೊಳ್ಳುತ್ತೆ. ಆತ್ಮಾನುಭವ ಉಂಟಾಯಿತು ಅಂತ ಅನುಭವಿಗಳು ಆತ್ಮಾನುಭವವನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತೀವಲ್ಲ, ನಿಜವಾಗಿಯೂ ಅರ್ಥವಿಲ್ಲ ಮಾತಿಗೆ. ಆತ್ಮಾನುಭವ ಅಂದರೆ ಆತ್ಮವಿಷಯಕವಾದ ಅನುಭವ ಉಂಟಾದವರು ಅಂತಾಗಬೇಕಲ್ಲ ಅರ್ಥ. ಹಾಗಿಲ್ಲ, ಆತ್ಮನೇ ಅನುಭವ, ಆತ್ಮೇ ಅನುಭವ ಆಗಿದೆ. ಅದು ಉಂಟಾದವರು ಈಗತ್ತು ಉಂಟಾಗುವಂತಿಲ್ಲ. ಯಾವಾಗಲೂ ನಾನು ಅನುಭವ ರೂಪನಾಗಿಯೇ ಇದ್ದೆ ಅಂತಲೇ ಉಂಟಾಗುತ್ತೆ ಆತ್ಮಾನುಭವ. ಆದ್ದರಿಂದ ಅಲ್ಲಿ ಅನುಭವ ಉಂಟಾಯಿತು ಅನ್ನೋದಕ್ಕಿಂತ ಅನುಭವ ಯಾವಾಗಲೂ ಆತ್ಮರೂಪವಾಗಿ ಇದೆ ಎಂಬ ಮಾತನ್ನು ತಿಳ್ಕೊಂಡವರು ಅಂತ ಹೇಳಬೇಕು ಅಷ್ಟೇ. ಅದನ್ನು ಇದು ಆತ್ಮಾನುಭವ ಅಂತ ಹೆಸರು. ಆಚಾರ್ಯರು ಇದನ್ನು ಒಂದು ಹೊಸದಾಗಿ ಕಂಡುಹಿಡಿದರು ಈ ವಿಷಯನ. ಎಲ್ಲ ವಿಷಯದಲ್ಲಿಯೂ ಕೂಡ ಪ್ರಮಾಣಗಳು ತಮ್ಮ ದೃಷ್ಟ ವಸ್ತುವಿನ ವಿಷಯಕ್ಕೆ ಅನುಭವದಲ್ಲಿ ಪರಿವರ್ತನೆ ಆಗುತ್ತೆ. ಇದರಲ್ಲೂ ಅದೇ ರೀತಿ ಒಳಗೆ ಹೌದು. ಒಂದು ವಿಶೇಷ ಇದೆ. ಈಕೇನು ವಿಶೇಷ ಅದಕ್ಕೂ ಇದಕ್ಕೂ ಅಂದರೆ ಶಾಸ್ತ್ರವು ಹೊರಡೋದಕ್ಕಿಂತ ಮೊದಲೇನೆ ಆತ್ಮನು ಅನುಭವ ರೂಪನಾಗಿದ್ದೇ ಬಿಟ್ಟಿರ್ತಾನೆ. ಇವನು ಅವನ ಕಡೆಗೆ ನೋಡೋದೇ ತಡ. ಮನಸೈವ ದ್ರಷ್ಟವ್ಯಂ, ಮನಸ್ಸಿನಿಂದ ತಿಳ್ಕೊಳ್ತಕ್ಕದ್ದು ಆತ್ಮನನ್ನ ಅಂತ ಹೇಳ್ತಾರೆ. ಇದರಿಂದ ಹಾಗೆ ನಾನೀಗ ಇದರ ಮೂಲಕ ಮಾತಾಡಬೇಕು ಅನ್ನೋ ಹಾಗೆ ಮನಸ್ಸಿನ ಮೂಲಕ ನೋಡಬೇಕು ಅಂತೇನಿಲ್ಲ. ನೋಡೋದಕ್ಕೆ ಅದೊಂದು ಕಾರಣದಲ್ಲಿ ಟೆಲಿಸ್ಕೋಪ್ ಅಲ್ಲ ಮನಸ್ಸು ಎಂಬುದು. ಇಂದ್ರಿಯಗಳಿಂದ ನೋಡಬಾರದು ಅಂತ ಅರ್ಥ. ಅದಕ್ಕೆ ಮನಸ್ಸಿನಿಂದ ತಿಳ್ಕೋಬೇಕು ಅಂದರೆ ಕದರಿ ಬಾಯಿ ಇಂದ್ರಿಯಗಳಿಗೆಲ್ಲ ಹಾಗೆ ಬಿಟ್ಟು ಮನಸ್ಸನ್ನು ಒಳಗೆ ಕರ್ಕೊಂಡು ಹೋಗಿ ಒಳಗೆ ನೋಡಬೇಕು. ನೋಡಿದರೆ ಏನಾಗುತ್ತೆ, ಆ ಮನಸ್ಸು ಇದೆಯಲ್ಲ ಹಿಡ್ಕೊಳ್ಳೋಕ್ಕಾಗಲ್ವಲ್ಲ, ಅಲ್ಲೇ ವಿಶ್ರಾಂತ ಆಗಿಬಿಡುತ್ತೆ. ಆ ನಿಜವಾಗಿ ಮನಸ್ಸು ಎಂಬುದು ಆತ್ಮದಲ್ಲಿ ಕಲ್ಪಿತವಾಗಿರೋದ್ರಿಂದ ಆತ್ಮದಲ್ಲಿಯೇ ಲಯವಾಗಿಬಿಡುತ್ತೆ. ಆತ್ಮ ತಾನು ಅನುಭವರೂಪನಾಗಿರೋದನ್ನ ತಾನೇ ಪ್ರಕಾಶನಾಗ್ತಾನೆ. ಇದನ್ನ ಮನಸ್ಸಿನಿಂದ ಆತ್ಮನನ್ನು ತಿಳ್ಕೊಂಡಿವು ಅಂತ ವ್ಯವಹಾರ ಲೋಕದಲ್ಲಿ ವೇದಾಂತ ವ್ಯವಹಾರ ಅಂತ ಹೆಸರಿಕೆ. ವೇದಾಂತ ವ್ಯವಹಾರವು ಇದೇನು? ಈ ಶಾಸ್ತ್ರದ ವ್ಯವಹಾರಕ್ಕೂ ಲೌಕಿಕ ವ್ಯವಹಾರಕ್ಕೂ ಏನು ಭೇದ ಅಂದರೆ, ಶಾಸ್ತ್ರವು ಇದ್ದದ್ದೇ ತಿಳಿಸುತ್ತೆ. ಈ ಸಾಮಾನ್ಯ ಜನಗಳು ಹಾಗೆ ತಿಳಿಸ್ತಾರೆ. ಆದರೆ ಅವರಿಗೆ ಈ ಅವಿದ್ಯ ಇದೆ, ಶಾಸ್ತ್ರಕ್ಕೆ ಏನು ಅವಿದ್ಯ ಇಲ್ಲ. ತಿಳಿಸೋದಕ್ಕೊಂದು ಉಪಾಯ ಇದೆ. ಹೀಗೆ ನೋಡಬೇಕು, ಇಷ್ಟೇ ಗೊತ್ತು, ಇನ್ನು ಬಾಕಿ ಗೊತ್ತಿಲ್ಲ. ಒಬ್ಬನು ಅದೇನೋ ಹುಟ್ಟಿದ್ದಾಗಾಯ್ತು, ನದಿಗೆ ಹೋಗ್ತಾನೆ, ಸ್ನಾನ ಮಾಡ್ತಾನೆ. ಎಲ್ಲೋ ಒಂದು ದಿವಸ ಕೈಕಾಲು ಬಡಿದು ಬಿಟ್ಟ. ಅವನಿಗೆ ಕೈಕಾಲು ಬಡಿದ ಕೂಡಲೇ ಕಾಲುಗಳು ಉದ್ದಕ್ಕೆ ಹೋಗುತ್ತೆ, ಮೇಲೆ ತೇಳ್ತೀನಿ ಅಂತ ಗೊತ್ತಾಯ್ತು. ಅವನು ಯಾರು ಹೇಳ್ಕೊಡ್ಲಿಲ್ಲ ಈಜೋಗಿದ್ದು ಅಂತ ಒಂದು ವಿದ್ಯೆ ಇದೆ ಅಂತ. ಸುಮ್ಮನೆ ಈಗ ಹೊರ ಮೇಲಕ್ಕೆ ಬಂತು, ಓಹೋ ಬಡಿದ್ರೆ ಮೇಲೆ ಬರುತ್ತೆ ಅಂತ ಆಯ್ತಲ್ಲ ಅಂತ ಆ ಬಡಿಯೋಕೆ ಶುರು ಮಾಡಿದ. ಕಾಲು ಮುಂದಕ್ಕೆ ಇಟ್ಕೊಂಡ, ಈಗ ಬಡಿಕ್ಲೇ ಇದ್ದ, ಸರಿಯ ಮೇಲೆ ಇದ್ದ. ಓಹೋ ಇದೆ ಒಂದು ಅಂತ, ಈಜೋದು ಅಂತಲ್ಲ ಇದೆ ಅಂತ ಆಯ್ತಲ್ಲ. ಆ ಈಜೋದು ಅನ್ನೋ ಶಬ್ದ ನೆಪ ಅವನಿಗೆ ಯಾರು ಹೇಳ್ಕೊಟ್ಟಿಲ್ಲ. ಯಾರಾದರೂ ಬಂದು ಏನಪ್ಪ ಈಜೋ ವಿದ್ಯೆಯನ್ನು ನಮಗೆ ಹೇಳ್ಕೊಡ್ತೀಯಾ ಅಂತ ಕೇಳಿದರೆ ಹೇಳ್ಕೊಡ್ತೀನಿ ಬನ್ನಿ, ಏನು ಹೋಗೋದು ಈಜು ಬಿಡೋದು. ಅವನು ಈಜೋ ಶಾಸ್ತ್ರ ಗಿಸ್ತ್ರವೆಲ್ಲ ಗೊತ್ತಿಲ್ಲ ಅವನಿಗೆ. ತಾನು ಈಜು ಬಿಡ್ತಾನೆ ತೋರಿಸ್ತಾನೆ. ಅದು ಅವ್ರು ತೋರಿಸುತ್ತಮ್ಮ. ಯಾರು ಆ ಈಜೋ ಶಾಸ್ತ್ರವನ್ನೇ ತಿಳ್ಕೊಂಡಿರ್ತಾನೋ ಇಂಥ ಕಾರಣ ಆ ಒಂದು ನೀರಿದೆಯಲ್ಲ, ಬಾಯಿನ್ಸಿ ಅಂತ ಒಂದು ಶಕ್ತಿ ಇದೆ, ಅದರೊಳಗೆ ಯಾವ್ದಾದ್ರು ಪದಾರ್ಥಗಳಿದೆ, ಅಷ್ಟು ವಾಟರ್ನ ಡಿಸ್ಪ್ಲೇಸ್ ಮಾಡುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದೆಲ್ಲ ಸೈನ್ಸ್ ಎಲ್ಲ ಹೇಳಿಬಿಟ್ಟು ಈಗ ನೋಡಿ ಇದು ಈಜೋದು ಅಂತ ಹೆಸರು ಅಂತ ಅವನು ಸೈನ್ಸ್ ಪ್ರಕಾರ ಹೇಳ್ತಾನೆ. ಈ ಈಜೋನಿಗೆ ಅದೆಲ್ಲ ಗೊತ್ತಿಲ್ಲ. ಹಾಗೆ ವಾಕ್ಯಕ್ಕೆ ಅದು ಜಡ ಅಚೇತನ ಅದೇನು ಹೇಳೋದಿಲ್ಲ. ಆ ವಾಕ್ಯ ಏನು ಮಾಡುತ್ತೆ, ಅಲ್ಲಿರೋ ವಸ್ತುವನ್ನು ವಸ್ತಂತೆ ತಿಳಿಸಿಬಿಡುತ್ತೆ, ನಮಗೆ ಜ್ಞಾನ ಆಗಿಬಿಡುತ್ತೆ. ಇದು ವಿಶೇಷ. ಇದರೊಳಗೆ ಉಪಾಯ ಇದು ಶಾಸ್ತ್ರದಲ್ಲಿ ತಿಳಿಸೋದಕ್ಕೆ ಒಂದು ಉಪಾಯವನ್ನು ಮಾಡಿಕೊಂಡಿದೆ. ಆದ್ದರಿಂದ ಹಾಗೆ ತಿಳಿಸುತ್ತೆ ಅಷ್ಟೇ ಹೊರತು ಅದು ವಿದ್ಯೆಯಿಂದಲಾಗಲಿ ವಿದ್ಯೆಯಿಂದಲಾಗಲಿ ಅಲ್ಲ. ನಾನು ನಿನಗೆ ತಿಳಿಸ್ಕೊಟ್ಟೆ ಅಂತ ಹೇಳೋ ಹಾಗಿಲ್ಲ, ಅದು ತಿಳಿಸ್ಕೊಡಲ್ಲ ಅಂತ ಹೇಳೋ ಹಾಗಿಲ್ಲ. ಈಗ ಬೋರ್ಡ್ನಲ್ಲಿ ಇದು ಒಳಗೆ ಉಪನ್ಯಾಸ ಆಗುತ್ತೆ ಅಂತ ಬರೆದಿತ್ತು ಅಂತ ಇಟ್ಕೊಳ್ಳೋಣ, ಯಾರು ನೋಡ್ಕೊಂಡು ಒಳಗೆ ಬರ್ಬೋದು, ಇಲ್ಲ ಮುಂದಕ್ಕೆ ಹೋಗ್ಬೋದು. ಯಾಕೆ ಹೋಗ್ತಿರಲ್ಲ ಅಂತ ಅನ್ನೋಲ್ಲ ಬೋರ್ಡ್, ಅದು ಬರೀ ಶಬ್ದ ಮಾತ್ರ. ಹಾಗೆ ವೇದಾಂತ ಶಬ್ದವು ಕೂಡ ತತ್ವಮಸಿ ಸರ್ವಂ ಕಲ್ವಿದಂ ಬ್ರಹ್ಮ ಬ್ರಹ್ಮವೇದಂ ಸರ್ವಂ ಅಂತ ಹೇಳುತ್ತಲ್ಲ. ಬೇಕಾದ್ರೆ ತಿಳ್ಕೊಬೋದು, ಬೇರೆ ಇರ್ಬಿಡ್ಬೋದು. ತಿಳಿದವ್ರಿಗೆ ಏನು ಮಾಡೋಲ್ಲ, ತಿಳಿದವ್ರಿಗೆ ಏನು ಮಾಡೋಲ್ಲ. ಅದು ಆ ವಾಕ್ಯ ಆಗಿರೋದ್ರಿಂದ ಅದು
ಇದು ಮಾಡೋದಲ್ಲ, ನಿಮ್ಮನ್ನು ನೂಕೋದಿಲ್ಲ. ಎರಡು ತರಹ ವಾಕ್ಯ ವೇದದಲ್ಲಿ. ಕರ್ಮಕಾಂಡದಲ್ಲಿರುವ ವಾಕ್ಯ ಏನು ಅಂದರೆ ಜ್ಯೋತಿಷ್ಠೋಮೇನು ಸ್ವರ್ಗಕಾಮೋ ಯಜೇತ ಅಂತಿದೆ. ಸ್ವರ್ಗ ಬೇಕಾದವನು ಜ್ಯೋತಿಷ್ಠೋಮನ್ನು ಮಾಡಬೇಕು ಅಂತ, ಅದು ಮಾಡಬೇಕು ಅಂತ ಅದು ನಮಗೆ ಗೊತ್ತುತ್ತದೆ. ನಮ್ಮನ್ನು ಆ ವಾಕ್ಯದಲ್ಲಿ ನಮ್ಮನ್ನು ಮಾಡಿಸೋದಲ್ಲಿ ಅದು ಆ ವಾಕ್ಯ ಕೇಳಿದರೆ ಅದು ಹೇಳಿದ ಮೇಲೆ ಮಾಡಬೇಕಲ್ಲ. ಇನ್ನು ಈಗ ಬರಕ್ಕೆ ತಿರುಗಿ ಉಪನ್ಯಾಸಕ್ಕೆ ಹೋಗ್ಬೇಕಾದ್ರೆ ಎಡಕ್ಕೆ ತಿರುಗಬಾರದು ಅಂತೇಳಿ ಬರಕ್ಕೆ ತಿರುಗಬೇಕು ನಾವು. ಅದು ನಿಯೋಜಕ ಪ್ರಚೋದಕ, ಅದು ಚೋದಕ ವಾಕ್ಯ, ನಮ್ಮನ್ನು ಪ್ರೇರಣೆ ಮಾಡತಕ್ಕಂಥ ವಾಕ್ಯ. ಇದು ಹಾಗಿಲ್ಲ. ಬ್ರಹ್ಮ ವೇದಂ ಸರ್ವಂ ಅಂತು ಅಷ್ಟೇ. ಏನು ಅನ್ನೋದೇ ಇಲ್ಲ. ನೋಡಿ ಅನ್ನೋದ ಬಿಡಿ ಅನ್ನೋದಿಲ್ಲ. ಅದು ನಿಮ್ಮನ್ನು ನೋಡಿದವ್ರನ್ನ ನೋಡಲಿಕ್ಕೆ ಮೂಢ ಮಾಡೋಲ್ಲ, ನೋಡದಿದ್ದರೆ ನೋಡದಿದ್ದಾಗ ಮಾಡೋಲ್ಲ. ಅವರವರೇ ನೋಡಬೇಕು, ಬಿಡಬೇಕು. ವೇದಾಂತ ವಾಕ್ಯ ವಸ್ತುವನ್ನು ತಿಳಿಸೋದೇ ಹೊರತು ಜನಗಳನ್ನು ಆ ಹೇಳಿದ ಮೇಲೆ ಚೋದನೆ ಮಾಡೋದಿಲ್ಲ. ಬೋಧಯತ್ಯೇವ ಕೇವಲ ನತು ಅಂತ ಅದನ್ನು ಪುನಃ ನಿಯೋಜಯತಿ, ಪುನಃ ಮತ್ತು ನಿಯೋಜನೆ ಮಾಡೋದಿಲ್ಲ. ಇದು ಈ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಇಂಥ ವಿಶೇಷ ಇದೆ. ಇರೋದನ್ನು ತಿಳಿಸಿಬಿಡೋದು. ಪ್ರತಿಯೊಂದು ಅನ್ನ ತಿಳಿಸುವ ಕರಡಿಗೆ ಹಾಗೆ ಇದ್ದ ವಿಷಯವನ್ನು ತಿಳಿಸಿಬಿಡುತ್ತೆ, ಆಗೋಯ್ತು. ಇದು ವೇದಾಂತದ ವಾಕ್ಯ. ಆದ್ದರಿಂದ ಇದನ್ನು ನಾವು ಅಪೌರುಷಯ ಅಂತ ಹೋಗುತ್ತೆ. ಈಗೇನರ್ಥ, ಯಾವನು ಹೇಳ್ತಾನೆ ಅಂತ ಕೇಳಬೇಕಾಗಿಲ್ಲ. ಆ ವಾಕ್ಯ ಯಾರು ಹೇಳಿದ್ರು ಆಗಿಬಿಡ್ಬೋದು. ಇಲ್ಲಿ ಹುಡುಗನ ಕೂಡಿಸ್ಕೊಂಡ್ಬಿಟ್ಟು ಇಲ್ಲಿ ಉಪನ್ಯಾಸ ಹೇಳುತ್ತೆ ಅಂತ ಹೇಳ್ತೀರೋ ಅಂದರೆ ಆ ಮಗು ಏನಂತೆ ಅಂತ ಗೊತ್ತಿಲ್ಲ. ಒಳಗೆ ಬರಬೇಕು, ಉಪನ್ಯಾಸ ಹೇಳುತ್ತೆ ಅಂತ ಇರ್ತಾನೆ ಅಂತ ಇಟ್ಕೊಳ್ಳಿ. ನೋಡೋರು ಹೇಳಪ್ಪ ಹುಡುಗಂತ ನೋಡ್ರು ಅಂತ ಅವರಲ್ಲದೆ ಹೊರತು ಹುಡುಗ ಹೇಳ್ತಾನಲ್ಲ ಆದ್ದರಿಂದ ಒಳಗೆ ಹೋಗಲ್ಲ ಅಂತ ಬರೋಲ್ಲ ಅವರು. ಅದು ಪುರುಷ ವಾಕ್ಯತ್ವ ಅಂತ ಆ ಧರ್ಮ ಅನುಸರಿಸಿ ಅದು ವಾಕ್ಯಮಿತ್ಯೇವ ಯದ್ವಾಕ್ಯಂ, ವಾಕ್ಯ ಅಂತಲೇ ಅದನ್ನು ಪ್ರಮಾಣವಾಗಿ ನಾವು ತಗೊಂಡಿಲ್ಲ. ಮತ್ತೇನು ವಾಕ್ಯ ಹೇಳುತ್ತೆ, ಆದ್ದರಿಂದ ಅದಕ್ಕೆ ಅಬೋಧಕತ್ವ ಇಲ್ಲ, ಸಂಶಯ ಬೋಧಕತ್ವ ಇಲ್ಲ, ವಿಪರೀತ ಬೋಧಕತ್ವ ಇಲ್ಲ. ಇರೋ ವಿಷಯವನ್ನು ಬೋಧಯತ್ಯೇವ, ಇರೋ ವಿಷಯವನ್ನು ಹಾಗೆ ತಿಳಿಸಿಬಿಡುತ್ತೆ. ಆದ್ದರಿಂದ ಪ್ರಮಾಣ ಅಂದರೆ ಏನು? ಯಾವುದು ತನ್ನ ವಿಷಯವನ್ನು ಹೇಳುತ್ತೆಯೋ, ಯಾವುದು ತನ್ನ ವಿಷಯದಲ್ಲಿ ಸಂಶಯವಾಗಿ ಹೇಳೋದಿಲ್ವೋ, ಯಾವುದು ತನ್ನ ವಿಷಯದಲ್ಲಿ ವಿಪರೀತವಾಗಿ ತಿಳಿಸೋದಿಲ್ವೋ ಆ ವಾಕ್ಯ ಪ್ರಮಾಣ. ಹೀಗೆ ಪ್ರಮಾಣ ನಾವು ಮಾಡಿರೋ ಪ್ರಮಾಣಕ್ಕೆ ಇಷ್ಟೇ. ವಾಕ್ಯವು ಹಾಗೆ ಮಾಡುತ್ತೆ. ಆದ್ದರಿಂದ ನಮ್ಮನ್ನು ಮಾಡಿ ಅಂತಲಾಗಲಿ ಬಿಡಿ ಅಂತಾಗಲಿ ಹೇಳೋದಿಲ್ಲ. ಇದು ವೇದಾಂತ ವಾಕ್ಯದಲ್ಲಿ ಇರತಕ್ಕಂಥ ವಿಶೇಷ. ಶಂಕರಾಚಾರ್ಯರು ಎರಡು ವಿಷಯ ಹೇಳಿದ್ದಾರೆ. ಅದು ಹೇಳ್ತಕ್ಕದ್ದನ್ನು ವೇದಾಂತ ವಾಕ್ಯ ಡೈರೆಕ್ಟಾಗಿ ಸುಮ್ಮನೆ ಹೇಳಿಬಿಡುತ್ತೆ. ಬ್ರಹ್ಮೈವೇದಂ ಸರ್ವಂ, ಬ್ರಹ್ಮೈವೇದಂ ವಿಶ್ವಂ ಇದೆಲ್ಲ ಹೇಳ್ತಲ್ಲ. ಎಳಕ್ಕೂ ಬ್ರಹ್ಮ, ಬೆಳಕು ಬ್ರಹ್ಮ, ನೀರು ಬ್ರಹ್ಮ, ಕೆಳಗೂ ಬ್ರಹ್ಮ, ಎಲ್ಲವೂ ಬ್ರಹ್ಮ, ಇಷ್ಟೇ ಹೇಳಿಬಿಡ್ತೀವಿ. ಇದು ಒಂದು ಮೇಯರ್ ಸ್ಟೇಟ್ಮೆಂಟ್. ಇರತಕ್ಕದ್ದನ್ನು ಇದ್ದಂತೆ ಹೇಳ್ತಕ್ಕಂಥ ವಾಕ್ಯ, ಇದು ಒಂದು ಕ್ರಮ. ಇನ್ನೊಂದು ವಾಕ್ಯ ಇದೆ. ಇನ್ನೊಂದು ವಾಕ್ಯ ಯಾವ ಜಾತಿ ಇದೆ ಅಂದರೆ ಅದು ತರ್ಕ ಮಾಡಿ ಹಾಗೆ ಹೇಳುತ್ತೆ. ತರ್ಕದ ರೂಪ ಇರುತ್ತೆ, ತರ್ಕವಲ್ಲ. ತರ್ಕದ ರೂಪ ಅಂತ ಹೇಳೋದಿದೆಯಲ್ಲ, ಮನಸ್ಸಿನೊಳಗೆ ಒಬ್ಬನಿಗೆ ಇಬ್ಬರು ಮಕ್ಕಳಿದ್ದರು. ಅವನಿಗೆ ರಾಮ ಅನ್ನೋನು ಹಿರಿಯನಂತ. ಹಾಗಾದ್ರೆ ಭೀಮ ಅನ್ನೋ ಕಿರಿಯನೇ ಅದ ಅಂತೀವಿ ನಾವು. ತರ್ಕ ಮಾಡ್ತೀವಿ ಕೂಡಲೇನೆ. ಅದು ತರ್ಕ. ಅದು ತರ್ಕ ಒಂದಾದರೆ ಇಬ್ಬರೇ ಮಕ್ಕಳು ಅಂತ ಆಗಿಬಿಟ್ರೆ ಇವನು ಹಿರಿಯನಾದರೆ ಇನ್ನೊಬ್ಬನು ಕಿರಿಯನಾಗೇ ಇರಬೇಕು ಅಂತ ನಮ್ಮ ಬುದ್ಧಿ ಹೇಳುತ್ತಲ್ಲ, ಬುದ್ಧಿ ಕಲ್ಪಿತ ಅದು. ಆದ್ದರಿಂದ ಅದಕ್ಕೆ ತರ್ಕ ಅಂತ ಸಂಜ್ಞೆ. ಇದು ಒಂದು ತರ್ಕ. ಇನ್ನೊಂದು ಇಲ್ಲಿ ಏನೋ ಸದ್ದಾಗುತ್ತೆ, ಆದ್ದರಿಂದ ಯಾರೋ ಮಾತಾಡ್ತಾ ಇರಬೇಕು. ಸದ್ದು ಯಾರಿಂದಾರು ಬರುತ್ತೆ, ಮಾತಾಡಿದ ಸದ್ದು ಕಾಣುತ್ತೆ ನಮಗೆ, ಆದ್ದರಿಂದ ಯಾರೋ ಇರಬೇಕು ಅಂತೀವಲ್ಲ, ಇದನ್ನು ಅನುಮಾನ ಅಂತ. ಅದು ಒಂದು ತರ್ಕ. ಯಾರೋ ಒಬ್ಬರು ಅನುಮಾನ ಕಲ್ಪನೆ ಮಾಡಿಕೊಳ್ಳೋದು ನಿಮ್ಮದಿಂದ. ಅದು ಮಾತಾಡೋ ಶಬ್ದ ಕೇಳಿದ ಮೇಲೆ ಮಾತಾಡೋರೊಬ್ಬರು ಇರಬೇಕು, ಆದ್ದರಿಂದ ಮಾತಾಡೋರೊಬ್ಬರಿದ್ದಾರೆ ಅಂತ ಮಾಡ್ತೀವಲ್ಲ, ಇದಕ್ಕೆ ಸಿಲಜಿಸ್ಟಿಕ್ ರೀಸನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಅಂತಾರೆ. ಇದನ್ನು ನಾವು ಅನುಮಾನ ಪ್ರಮಾಣ ಅಂತ ನಮ್ಮಲ್ಲಿ ಅಂತಾರೆ. ಯಾವುದಾರು ಆಗಲಿ, ಇವು ಬೇರೆ. ಈ ಜಾತಿ ತರ್ಕ ಬೇರೆ. ಶ್ರುತಿ ಹಾಗೆ ಹೇಳ್ತಾ ಇಲ್ಲ. ಉದಾಹರಣೆಗೆ ಹೇಗೆ ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನಾನು ಪಶ್ಯತಿ ಅಂತ ಒಂದು ಶ್ರುತಿ ಹೇಳ್ತೀವಿ. ಸ್ವಪ್ನವನ್ನು ನೋಡೋದು, ಜಾಗ್ರತೆಯನ್ನು ನೋಡೋದು, ಎರಡನ್ನು ಯಾರು ನೋಡ್ತಾ ಇದೆಯೋ ಅಂತ ಅನ್ನೋದು. ಇಷ್ಟೇ ಹೊರತು ಏನು ತರ್ಕ ಮಾಡೋದಿಲ್ಲ. ನಾವೀಗ ನಾವೇನು ಮಾಡಬೇಕು? ಸ್ವಪ್ನ ತಗೋಬೇಕು, ಜಾಗ್ರತೆ ತಗೋಬೇಕು, ಒಬ್ಬನೇ ನೋಡ್ತಾನೆ ಅಂತ ತಿಳ್ಕೋಬೇಕು. ಮೊದಲು ಸ್ವಪ್ನ ಅಂತ ಒಂದು ಅನುಭವ, ಜಾಗೃತ ಅಂತ ಒಂದು ಅನುಭವ, ಎರಡು ಅನುಭವವನ್ನು ಕೂಡಿಸಿಬಿಡ್ತು. ಉಭೌ ಏನಾನು ಪಶ್ಯತಿ, ಎರಡನ್ನು ಯಾರು ನೋಡ್ತಾಯೋ ಅಂತ ಒಂದು ಆಯ್ತು. ಅದು ಅನುಭವೇ. ಆ ಕೂಡಲೇ ಒಂದು ಅನುಭವ ಉಂಟಾಗ್ಬಿಡ್ತು. ಅನುಭವದಿಂದಲೇ ನೋಡಿದ್ದು, ಅನುಭವೇ ಫಲವಾಯಿತು. ಇಲ್ಲಿ ಮೊದಲನೆಯ ಅನುಭವವನ್ನು ಪ್ರಮಾಣ ಅಂತಾರೆ. ಅನುಭವ ಪ್ರಮಾಣ.
ಕೊನೆ ಒಳಗೆ ಏನು ಪಶ್ಯತೆ ಅಂತಿದೆಯಲ್ಲ, ನಾನು ಜಾಗ್ರತ ಸ್ವಪ್ನದಲ್ಲಿ ಎರಡಕ್ಕೂ ಕೂಡ ಸಾಕ್ಷಿಯಾಗಿ ಅವೆರಡಕ್ಕಿಂತಲೂ ವ್ಯತಿರಿಕ್ತನಾಗಿ ಮಹಾಂತಂ ವಿಭಂ ಆತ್ಮಾನಂ, ನಾನು ಮಹಾನ್ ಆತ್ಮ, ಇವೆರಡ ವಸ್ತುಗಳಿಗೂ ಸೇರಿದವನಲ್ಲ, ನಾನು ಬೇರೆ ಇರ್ತಕ್ಕವನು ಅಂತ ನಿರ್ಣಯ ಮಾಡ್ತೀವಲ್ಲ. ಈ ತರ್ಕ ಮೊದಲು ಹೇಳಿದಾಗೆ ಹಿರಿಯವನಾದರೆ ಕಿರಿಯನು ಹಾಗೆ ಅಂತ, ಹಿರಿಯ ಹೆಂಡತಿ ಪ್ರತಿವರ್ತಿ ಆದರೆ ಕಿರಿಯ ಹೆಂಡತಿ ಪ್ರತಿವರ್ತಿ ಅಲ್ಲ, ಹೀಗೆಲ್ಲ ನಿರ್ಣಯ ಮಾಡ್ತೀವಲ್ಲ ಅದರಂತೆ ಅಲ್ಲ. ಅಥವಾ ಹೊಗೆ ಇರೋದ್ರಿಂದ ಅದು ಬೆಂಕಿ ಇರಬೇಕು ಅಂತೀವಲ್ಲ, ಹಾಗೂ ಅಲ್ಲ. ಪರಸ್ಪರ ವ್ಯಾಪ್ತಿಯಿಂದಲೂ ಗೊತ್ತು ಮಾಡಿದ್ದಲ್ಲ. ಮತ್ತೇನು, ಜಾಗೃತ ಸ್ವಪ್ನ ಅಂದ್ಬಿಟ್ಟು, ಜಾಗೃತ ಅಂದ ಕೂಡಲೇ ಒಂದು ಅನುಭವ, ಸ್ವಪ್ನ ಅಂದ ಕೂಡಲೇ ಒಂದು ಅನುಭವ, ಎರಡನ್ನು ಕೂಡಿದ್ವು, ಎರಡನ್ನು ನೋಡ್ತೀವಿ ಅಂದರೆ ಅದು ಒಂದು ಅನುಭವ. ಇದನ್ನ ಅನುಭವ ಪ್ರಮಾಣಕ, ಅನುಭವ ಎಂಬುದೇ ಪ್ರಮಾಣ. ಫಲ ಏನಾಯಿತು ಅಂದರೆ ಮಹಾಂತಂ ವಿಭಮಾತ್ಮಾನಂ, ಆತ್ಮ ಎಂಬುವನು ಎರಡ ವಸ್ತುಗಳಿಗಿಂತಲೂ ಮಹಾನ್ ವ್ಯಾಪಕನಾಗಿದ್ದಾನೆ, ಅವನು ಸ್ವತಂತ್ರವಾಗಿದ್ದಾನೆ, ಇವೆರಡಕ್ಕೂ ಆತ್ಮನಾಗಿದ್ದಾನೆ ಅಂತ ಅದೇನು ಹೇಳ್ತು ಕೂಡಲೇ ಅನುಭವದಿಂದಲೇ ಗೊತ್ತಾಯಿತು. ಅನುಭವವೇ ಪ್ರಮಾಣ, ಅನುಭವವೇ ಫಲ. ಅನುಭವ ಎಂಬುದನ್ನು ಪ್ರಮಾಣ ಮಾಡಿಕೊಂಡು ವಾಕ್ಯ ಇದೆ, ಅದೇ ವೇದಾಂತ ವಾಕ್ಯವೇ. ಅದು ವೇದಾಂತ ವಾಕ್ಯವಾದರೂ ಆ ವಾಕ್ಯದಲ್ಲಿ ಏನು ವಿಶೇಷ ಅಂದರೆ, ವೇದಾಂತ ವಾಕ್ಯವು ತರ್ಕದ ಆಕಾರದಲ್ಲಿರುತ್ತೆ. ಯಾರು ಸ್ವಪ್ನವನ್ನು ಜಾಗೃತನ್ನು ನೋಡ್ತಕ್ಕವರು ಒಬ್ಬರೇ ಆದರೆ ಅವರವರಕ್ಕಿಂತಲೂ ಬೇರೆಯಾಗಿರಬೇಕಾಯಿತು ಅಂತ ಹೇಳ್ತೀವಲ್ಲ, ತರ್ಕದ ಆಕಾರ ಇದೆ. ಆದರೆ ನಾವು ಹೇಳಿದ್ವಲ್ಲ ಮೊದಲು, ಅಂಥ ತರ್ಕದ ಹಾಗೆಲ್ಲ, ಊಹ ಕಲ್ಪನೆ ಮಾಡೋದು ತರ್ಕ ಅಂದರೆ ಊಹು ಅಲ್ಲ. ಅನುಭವದಿಂದ ಅನುಭವ, ಜಾಗೃತ ಎಂಬ ಅನುಭವ, ಸ್ವಪ್ನ ಅನ್ನೋ ಅನುಭವ, ಎರಡನ್ನೂ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ಎರಡನ್ನು ನೋಡ್ತಕ್ಕವನು ಅಂತ ಒಂದು ಅನುಭವ ಬಂತು. ಅನುಭವವನ್ನು ಪ್ರಮಾಣವಾಗಿಟ್ಟುಕೊಂಡು ಅನುಭವ ಎಂಬ ಫಲ ಬಂತು. ಅನುಭವೇ ಪ್ರಮಾಣ, ಅನುಭವೇ ಫಲ. ಇಲ್ಲಿ ಇದು ಒಂದು ಶ್ರುತಿಯ ಒಳಗೆ ಇರತಕ್ಕ ತರ್ಕದ ವಿಶೇಷ. ಇದನ್ನ ಶ್ರೌತ ತರ್ಕ, ಶ್ರುತಿ ಅನುಗ್ರಹೀತ ತರ್ಕ ಅಂತ ಕರೀತೀವಿ. ಶ್ರುತಿ ಅನುಗ್ರಹೀತ ತರ್ಕ ಅಂದರೆ ಶ್ರುತಿಯೇ ಹೇಳ್ತಕ್ಕಂಥ ತರ್ಕ. ಮನುಷ್ಯನ ಮಾಡತಕ್ಕ ತರ್ಕಕ್ಕೂ ಶ್ರುತಿ ಹೇಳ್ತಕ್ಕ ತರ್ಕಕ್ಕೂ ಏ ಭೇದ. ಮನುಷ್ಯನ ಮಾಡತಕ್ಕ ತರ್ಕ ಇದೆಯಲ್ಲ, ಅದಕ್ಕೆ ಆ ತಲೆ ಒಳಗೊಂದು ರೋಡ್ ಇದ್ದಾಗೆ, ಈಗ ಮಾಡ್ಬೇಕಾದ್ರೆ ಇದು ಆಗಿಬಿಡ್ಬೇಕು ಅಂತ ಹೇಳುತ್ತೆ ಆ ಬುದ್ಧಿ. ಆ ತಲೆ ಒಳಗೆ ಒಂದು ಆಕಾರದಲ್ಲಿ ಇದ್ದುಬಿಟ್ಟಿದೆ, ಹೀಗಿರುತ್ತೆ, ಹಾಗಿರ್ಬೇಕಾಯ್ತಲ್ಲ. ಹಾಗಾದ್ರೆ ಊರೊಳಗೆ ಹೋದ್ರು, ಹಾಗೆ ಊರು ಹೊರಗಿಲ್ಲ ಅಂತ ಆಯ್ತಲ್ಲ, ಆ ಕ್ಷಣ ಹಾಗೆ ಬಿಡ್ತಾಗಿದ್ದಾನೆ. ಇದು ಆ ಬುದ್ಧಿ ಹೇಳ್ತಕ್ಕಂಥದ್ದು. ನಮ್ಮನ್ನ ಯು ಆರ್ ಕಂಪೇರ್ಡ್ ಟು ಮೇಕ್ ದಟ್ ಕನ್ಕ್ಲೂಷನ್. ಹೀಗಿರ್ಬೇಕಾದ್ರೆ ಹೀಗಿರ್ಬೇಕಾಯ್ತದೆ. ಸ್ವಾಮಿಗಳು ಮೈಸೂರಿಗೆ ಹೋಗಿದ್ದಾರೆ, ಹಾಗಾದ್ರೆ ಬೆಂಗಳೂರಲ್ಲಿ ಇಲ್ಲ, ಎಲ್ಲ ಮಾಡಿದ್ರಲ್ಲ, ಏನಿಲ್ಲ, ಹಾಗೆ ಹಿಟ್ಟು ಕೂಡಲೇ ಬಂದ್ಬಿಡುತ್ತೆ. ಹಾಗೆ ಈ ತರ್ಕ ಮಾಡುವಾಗ ನಮ್ಮ ಬುದ್ಧಿ ಬೇರೆ ಬೇಡ ಅಂದ್ರೂ ಆ ನಿರ್ಣಯಕ್ಕೆ ಬಂದ್ಬಿಡುತ್ತೆ. ಅದು ಇದಕ್ಕೆ ಮನೆ ಒಳಗೆ ಮಾತಾಡಿದ್ರು, ಅವರಿಲ್ಲ ಇಲ್ಲ ಅಂತ ಅವರೇ ಹೇಳ್ತಾರೆ, ಎಂತ ಮಾತಾಡಿದ್ರು ಫುಲ್ ಬಿಡು ಹಾಗೆ ಅಂತ ಕೂಡಲೇ ಅಂದ್ಬಿಡ್ತೀವಿ ನಾವು. ಈಗೆಲ್ಲ ಮನುಷ್ಯ ಮಾಡತಕ್ಕ ತರ್ಕಕ್ಕೂ ಈ ವೇದಾಂತ ಹೇಳೋ ತರ್ಕಕ್ಕೂ ಇಂಥ ಭೇದವಿದೆ. ವೇದಾಂತ ತರ್ಕ ಅಂತ ಶಬ್ದ, ಆದರೆ ಕಲ್ಪನೆ ಮಾಡೋದೇನೂ ಇಲ್ಲ. ಅದು ಇದೊಂದು ಅನುಭವ ತೋರಿಸುತ್ತೆ, ಅದೊಂದು ಅನುಭವ ತೋರಿಸುತ್ತೆ, ಎರಡು ಅನುಭವನ ಕೂಡಿಸುತ್ತೆ, ಇನ್ನೊಂದು ಅನುಭವನ ತೋರಿಸ್ಬಿಡುತ್ತೆ. ಅನುಭವದಿಂದ ಅನುಭವಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹೇಗೆ ಮೆಟ್ಲನ್ನು ಹತ್ತಿ 1ನೇ ಮೆಟ್ಲು 2ನೇ ಮೆಟ್ಲು 3ನೇ ಮೆಟ್ಲು ಅಂತ ಹತ್ತಿರು, ಹಾಗೆ ನಾವು 1ನೇ ಅನುಭವ 2ನೇ ಅನುಭವ 3ನೇ ಅನುಭವ ಅಂತ ಹತ್ತಿ ಕೊನೆಯೊಳಗೆ ಅನುಭವ ಅವಸಾನತ್ವ ಬ್ರಹ್ಮಜ್ಞಾನ ಸ್ಯಾತ್. ಬ್ರಹ್ಮಜ್ಞಾನ ಎಂಬುದು ಅನುಭವದಲ್ಲಿ ಪರಿವಸಾನವಾಗುತ್ತದೆ ಹೇಳ್ತೀವಿ ನಾವು. ಇದು ಅನುಭವದಿಂದ ಅನುಭವವನ್ನು ಪಡೆಯತಕ್ಕದ್ದು. ಅನುಭವದಿಂದ ಎಂಬುದು ಪ್ರಮಾಣ, ಅನುಭವವನ್ನು ಪಡೆಯತಕ್ಕದ್ದು ಫಲ. ಫಲವೂ ಅನುಭವ, ಆ ಪ್ರಮಾಣವೂ ಅನುಭವ. ಇದು ಬೇರೆ. ಅನುಭವ ಪ್ರಮಾಣಕ, ಅನುಭವ ಫಲ ಅಂತ ಹೇಳಬೇಕು. ಇದೆಲ್ಲ ತರ್ಕದ ಆಕಾರವಾಗಿರೋದು. ವೇದಾಂತದ ಮನನ ಅಂದರೆ, ಮನನ ಎಂಬ ಶಬ್ದ ಇದೆಯಲ್ಲ, ಏನು ಮನನ? ಮನನ ಅಂದರೆ ಮನೋತರು ತರ್ಕ ಮಾಡ್ತಕ್ಕದಕ್ಕೆ ಮನನ ಅಂತ ಮಾಡ್ತಾರೆ. ಹೇಗೆ ಎಷ್ಟೊತ್ತಾಯಿತು, ಆಯಿತು, ನಾನು ಇಲ್ಲಿ ಮುಗಿಸ್ಬೇಕಾಯ್ತು, ಆದ್ದರಿಂದ ಇಷ್ಟು ಹೇಳೋಣ ಅಂತ ಮಾಡ್ತೀನಲ್ಲ, ಇದು ಮನನವಾಗುತ್ತೆ. ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಂಡಾಗುತ್ತೆ, ಇದು ಬೆಳಗಿದೆ, ಇಲ್ಲಿದೆ ಮುಳ್ಳು, ಹಾಗಾದರೆ 7:30 ಗಂಟೆ ಆಯಿತು ಅಂತ ನೀವು ಮಾಡ್ತೀಯಲ್ಲ, ಅದು ಅಷ್ಟೇನೆ. ಹಾಗಾದರೆ ಅಂದರೆ ಮುಳ್ಳುಗಳನ್ನು ನೋಡಿ ಕಲ್ಪನೆ ಮಾಡಿದ್ದು ಅದು ತರ್ಕ ಅಂತ ಅನ್ಸ್ಬೇಕು. ಇದು ಮನುಷ್ಯನು ಮಾಡುವ ತರ್ಕದ ಅಜ್ಜಾಜಿಯಾಗಿ ಹಾಗಿಲ್ಲದೇ ಇಲ್ಲ. ದೀಪ ಹಚ್ಚು, ಹಾಗಾದರೆ ಬೆಳಕಾಗಿರಬೇಕು ಅನ್ನೋಲ್ಲ, ಬೆಳಕಾಗೇ ಬಿಟ್ಟಿರುತ್ತೆ. ಅದು ಅನುಭವೇ. ಅದು ಮತ್ತೆ ಆಗಿರಬೇಕು ಇರಬೇಕು ಅಂತ ಇಲ್ಲ, ತರ್ಕ ಮಾಡೋದಿಲ್ಲ. ಹಾಗೆ ಅನುಭವದಿಂದ ಅನುಭವಕ್ಕೆ ತಗೊಂಡು ಹೋಗಿಬಿಡ್ತಕ್ಕಂಥ ಕ್ರಮ ಇದೆಯಲ್ಲ, ಶ್ರೌತ ತರ್ಕ ಅಂತ ಹೇಳಿದ್ರು. ಶ್ರುತ್ಯನುಗ್ರಹೇತೇವ ತರ್ಕ ಅನುಭವಾಂಗತ್ವೇನ ಅತ್ರ ಆಶ್ರೀಯತೆ ಅಂತ ಶಂಕರಾಚಾರ್ಯ ಬರೆದಿದ್ದಾರೆ. 2 ಮಾತು ಶಂಕರಾಚಾರ್ಯ ಹೇಳಿದ್ರು.
ಬೆಳ್ಳಿಗಿದೆ, ಇಲ್ಲಿದೆ ಮುಳ್ಳು, ಹಾಗಾದರೆ 7 ಗಂಟೆ ಆಯಿತು ಅಂತ ನೀವು ಮಾಡ್ತೀಯಲ್ಲ, ಅದು ಅಷ್ಟೇನೆ. ಹಾಗಾದರೆ ಅಂದರೆ ಮುಳ್ಳುಗಳನ್ನು ನೋಡಿ ಕಲ್ಪನೆ ಮಾಡಿದ್ದು ಅದು ತರ್ಕ ಅಂತ ಅನಿಸ್ಬಾರ್ದು. ಇದು ಮನುಷ್ಯನು ಮಾಡುವ ತರ್ಕದ ಅಜ್ಞಾತಿಯಾಗಿದೆ. ಆಗಿಲ್ಲದೇ ಇಲ್ಲ. ದೀಪ ಹಚ್ಚಿ ಹಾಗಾದರೆ ಬೆಳಕಾಗಿರಬೇಕು ಅನ್ನೋಲ್ಲ, ಬೆಳಕಾಗೇ ಬಿಟ್ಟಿರುತ್ತೆ. ಅದು ಅನುಭವವೇ. ಅದು ಮತ್ತೆ ಆಗಿರಬೇಕು ಇರಬೇಕು ಅಂತ ಇಲ್ಲ, ತರ್ಕ ಮಾಡೋದಿಲ್ಲ. ಹಾಗೆ ಅನುಭವದಿಂದ ಅನುಭವಕ್ಕೆ ತಗೊಂಡು ಹೋಗಿಬಿಡ್ತಕ್ಕಂಥ ಕ್ರಮ ಇದೆಯಲ್ಲ, ಶ್ರೌತ ತರ್ಕ ಅಂತ ಹೇಳಿದ್ರು. ಶ್ರುತ್ಯನುಗೃಹೇತೇವ ತರ್ಕ ಅನುಭವಾಂಗತ್ವೇನ ಅತ್ರ ಆಶ್ರೀಯತೆ ಅಂತ ಶಂಕರಾಚಾರ್ಯ ಬರೆದಿದ್ದಾರೆ. 2 ಮಾತು ಶಂಕರಾಚಾರ್ಯ ಹೇಳಿದ್ರು. ಬರೀ ವಾಕ್ಯ ಪ್ರಮಾಣವಲ್ಲ ಶಾಸ್ತ್ರದಲ್ಲಿ, ಮತ್ತೆ ಶ್ರುತ್ಯಾದಿಯ ಅನುಭವಾದಿಯಸ್ಯ ಯಥಾಸಂಭವಂ ಪ್ರಮಾಣಂ. ಶ್ರುತ್ಯಾದಿಗಳೂ ಪ್ರಮಾಣ, ಅನುಭವಾದಿಗಳೂ ಪ್ರಮಾಣ. ಏನು ಅನುಭವಾದಿಗಳು ಅಂದರೆ ನೋಡಬೇಕು, ಅದನ್ನೆಲ್ಲ ಮುಂದೆ ಹೇಳೋಣ ಒಂದೊಂದಾಗಿ. ಮೊದಲು ಅನುಭವ ಪ್ರಮಾಣ ಅಂತ ಇಟ್ಕೊಳ್ಳೋಣ. ಸದ್ಯಕ್ಕೆ ಆದಿ ವಿದ್ಯೆಯಲ್ಲಿ ಅನುಭವವೂ ಪ್ರಮಾಣ, ಅನುಭವವೇ ಪ್ರಮಾಣ ಅಂತಂದಕ್ಕಾಗಿ ಈಗ ನಾನು ಹೇಳಿದ್ನಲ್ಲ, ಸ್ವಪ್ನಾನುಭವ, ಜಾಗೃತ ಅನುಭವ ಅವೂ ಪ್ರಮಾಣ. ಆ ಶ್ರುತಿ ವಾಕ್ಯ ಹೇಳಿದ್ದು ಪ್ರಮಾಣ. ಆ ಶ್ರುತಿ ಬರೀ ಶ್ರುತಿ ಹೇಳಿದ ಮಾತ್ರಕ್ಕೆ ಪ್ರಮಾಣ ಅಂತನ್ನಲ್ಲ. ಯಾಕೆಂದರೆ ಭೂತ ವಸ್ತು ವಿಷಯತ್ವ ಆತ್ಮ ಎಂಬುದು ಇಲ್ಲಿಯೇ ಈಗಲೇ ಇರ್ತಕ್ಕ ವಸ್ತು, ಹೊಸದಾಗಿ ನಾವು ಕಲ್ಪನೆ ಮಾಡತಕ್ಕ ವಸ್ತುವಲ್ಲ ಅಂತ. ಯಥಾಸಂಭವಂ ಪ್ರಮಾಣಂ ಅಂತ ಯಾಕೆ ಬರೆದಿದ್ದಾರೆ? ಅದು 2 ಥರ ವಾಕ್ಯಗಳಿವೆ ವೇದಾಂತದಲ್ಲಿ. ಉಪಾಸನಾ ವಾಕ್ಯಗಳು ಅಂತ ಒಂದು ಜಾತಿ, ಬ್ರಹ್ಮವಾಕ್ಯಗಳು ಅಂತ ಒಂದು ಜಾತಿ. ವಸ್ತು ಬೋಧಕ ವಾಕ್ಯ, ಕ್ರಿಯಾಬೋಧಕ ವಾಕ್ಯ. ಮಾಡಬೇಕು ಬಿಡಬೇಕು. ಬ್ರಹ್ಮನ ಹೀಗೆ ಆದಿತ್ಯೋ ಬ್ರಹ್ಮೇತ್ಯುಪಾಸೀತ ಅಲ್ಲ, ಆದಿತ್ಯನನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂದಿವು. ಸ್ವರ್ಗಕಾಂಡದ ವಾಕ್ಯಕ್ಕೂ ಇದಕ್ಕೂ ಏನು ಭೇದವಿಲ್ಲ. ಜ್ಯೋತಿಷ್ಠೋ ಮೇನು ಸ್ವರ್ಗಕಾಮೋ ಯಜೇತ ಅನ್ನೋ ವಾಕ್ಯ ಹೇಗಿದೆಯೋ, ಆದಿತ್ಯೋ ಬ್ರಹ್ಮೇತ್ಯುಪಾಸೀತ ಎಂಬ ವಾಕ್ಯ ಹಾಗೆ ಇದೆ. ಆದ್ದರಿಂದ ಅದು ಹೇಳುತ್ತೆ ನಾವು ಮಾಡಬೇಕಲ್ಲಿ. ಜ್ಯೋತಿಷ್ಠೋಮ ಹೇಳುತ್ತೆ ಮಾಡಬೇಕು, ಹೇಳಿದ ಮೇಲೆ ಮಾಡೋದಿದೆಯಲ್ಲ ಸಮಾನವಾಯಿತು. ಆದ್ದರಿಂದ ಯಥಾಸಂಭವಂ ಅಂದರೆ ಉಪಾಸನಾ ವಾಕ್ಯಗಳನ್ನು ಸಂಭವಿಸುವುದಿಲ್ಲ. ಅಲ್ಲಿ ಅನುಭವದ ಪ್ರಮಾಣವಿಲ್ಲ, ಅನುಭವಾಪೇಕ್ಷವಿಲ್ಲ. ಅದು ಕ್ರಿಯಾ, ಮನಸ್ಸಿನ ಕ್ರಿಯಾ. ಕರ್ಮಕಾಂಡದಲ್ಲಿ ಶರೀರವೂ ಬೇಕಾದಂಥ ಕ್ರಿಯೆಗಳನ್ನು ಹೇಳುತ್ತೆ. ಈಗ ವೇದಾಂತ ಆ ಶರೀರ ಅಲ್ಲ, ಕೇವಲ ಮನಸ್ಸಿನಿಂದ ಮಾಡತಕ್ಕಂಥ ಕ್ರಿಯೆಗಳನ್ನು ಹೇಳುತ್ತೆ, ಮಾನಸ ಕ್ರಿಯಾ. ಅದಕ್ಕೆ ಕ್ರಿಯಾ ಅಂದರೆ ಏನು ಅಂತ ಆಚಾರ್ಯರು ಒಂದು ಚರ್ಚೆ ಮಾಡಿಕೊಂಡಿದ್ದಾರೆ. ಕ್ರಿಯಾಹಿನಾಂಶ, ಕ್ರಿಯಾ ಅಂದರೆ ಏನು? ಅದೇ ಕರ್ತುಂ ಅಕರ್ತುಂ ಅನ್ಯಥಾ ವಾ ಕರ್ತುಂ. ಮಾಡೋದಕ್ಕೆ ಆಗಬೇಕು, ಬಿಡೋದಕ್ಕೂ ಆಗಬೇಕು, ಇನ್ನು ಬೇರೆ ಥರನೂ ಮಾಡೋಕ್ಕಾಗಬೇಕು. ದೃಷ್ಟಾಂತ ಕೊಟ್ಟರು. ಅಲ್ಲಿ ಹೋಗ್ತಾನೆ ಅಂದ್ಬಿಟ್ರೆ ಕುದುರೆ ಮೇಲೆ ಹೋಗ್ಬೋದು, ಅಥವಾ ಇನ್ನೇತರ ಕಾಲ ಮೇಲೆ ಹೋಗ್ಬೋದು, ಹೋಗೋದೇ ಇಲ್ಲ. ಹೀಗೆಲ್ಲ ಮಾಡಿಬಿಡ್ಬೋದು. ಅದು ಪುರುಷತಂತ್ರ. ಯಾವಾಗ ಮಾಡ್ತಾನೋ ಅವನ ಇಚ್ಛೆಗೆ ಒಳಪಟ್ಟಿರುತ್ತೆ ಬೇಕಾದರೆ. ಇದು ಹಾಗಿಲ್ಲ. ಕಣ್ಣಿನಿಂದ ನೋಡಿದರೆ ರೂಪ ಕಂಡೇ ಬಿಡುತ್ತಲ್ಲ, ಇದು ವಸ್ತುತಂತ್ರ. ಕಣ್ಣಿನಿಂದ ನೋಡಿದರೆ ರೂಪ ಕಂಡೇ ಬಿಡುತ್ತೆ, ಕಿವಿಯಿಂದ ನೋಡಿದರೆ ಶಬ್ದ ಕೇಳಿಯೇ ಬಿಡುತ್ತೆ, ಮೂಗಿನಿಂದ ನೋಡಿದರೆ ಗಂಧ ಗೊತ್ತಾಗೇ ಬಿಡುತ್ತೆ. ಹಾಗೆ ನಾವು ಶಾಸ್ತ್ರ ಹೇಳುವಂತೆ ಆ ಮನಸ್ಸನ್ನು ಉಪಯೋಗಿಸಿಬಿಟ್ರೆ ಆತ್ಮ ತಿಳಿದೇ ಬಿಡುತ್ತೆ. ಆದ್ದರಿಂದ ಭೂತ ವಸ್ತು ಇದು, ಇದ್ದ ವಸ್ತು ಇದ್ದಂತೆ ತಿಳಿಸುತ್ತೆ. ಆದ್ದರಿಂದ ಇದು ಪ್ರತ್ಯಕ್ಷಾದಿ ಪ್ರಮಾಣಗಳು ಹೇಗೆ ತಿಳಿಯುತ್ತೇವೋ ಅದೇ ರೀತಿಯವರೆಗೆ ಇಲ್ಲಿಯೇ ನಾನು ಬ್ರಹ್ಮವಾಗಿದ್ದೀನಿ ಎಂದು ತಿಳಿದು ಬಿಡುತ್ತದೆ. ಆದ್ದರಿಂದ ಈ ಪ್ರಮಾಣ ಬೇರೆ ಜಾಸ್ತಿ ಆಯ್ತು. ವೇದಾಂತದಲ್ಲಿ ಇರ್ತಕ್ಕ ಉಪಾಸನಾ ವಾಕ್ಯಗಳನ್ನು ಕೈ ಬಿಟ್ಟುಬಿಡ್ರಿ, ಕರ್ಮಕಾಂಡ ವಿಚಾರ ಅಂತ ಬಿಟ್ಟುಬಿಡ್ರಿ. ಇನ್ನು ಉಳಿದಿದೆ ವೇದಾಂತ ಇದೆಯಲ್ಲ, ಅದು ಬ್ರಹ್ಮವು ಹೇಗಿದೆಯೋ ಹಾಗಿರುವಂತೆ ತಿಳಿಸುತ್ತದೆ. ತಿಳಿಸುತ್ತದೆ ಅಂದರೆ ಏನು? ಬ್ರಹ್ಮದ ಅನುಭವ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ. ಹೇಗೆ ತಿಳಿಸುತ್ತದೆ? ಸಾಕ್ಷಾತ್ತಾಗಿ ತಿಳಿಸುತ್ತೆ, ಕೆಲವರಿಗೆ ಹಾಗೆ ತಿಳಿಯುತ್ತೆ. ಇಲ್ಲಿ ಹೋದರೆ ಶ್ರೌತ ತರ್ಕ ಉಪಯೋಗಿಸಿ ತಿಳಿಸುತ್ತೆ. ಶ್ರೌತ ತರ್ಕ ಅಂದರೆ ಹೇಗೆ? ಅನುಭವ ರೂಪವಾಗಿರತಕ್ಕ ತರ್ಕ. ಅನುಭವವನ್ನೇ ಉಪಯೋಗಿಸಿಕೊಂಡು ಒಂದು ಅನುಭವದಿಂದ ಇನ್ನೊಂದು ಅನುಭವ, ಒಂದು ಅನುಭವದಿಂದ ಇನ್ನೊಂದು ಅನುಭವ, ಹೀಗೆ ನಾವು ಅನುಭವಗಳನ್ನು ತೋರಿಸ್ತಾ ಹೋಗುತ್ತೆ. ಆಮೇಲೆ ಅನುಭವಕ್ಕೆ ಬಂದುಬಿಟ್ಟು ಅಂತ. ಮತ್ತೆ ಹಿಂದೆ ಆ ಕಣ್ಣಾಮುಚ್ಚಾರೆ ಅಂತ ಯಾವುದೋ ಒಂದು ಆಟ ಆಡ್ತಾ ಇದ್ವು ಹೆಣ್ಣು ಹುಡುಗರು. ಹೊತ್ಕೊಂಡು ಹೋಗಿ ಏನು ಮಾಡೋದು ಅಂದರೆ ಕಣ್ಣಿಗೆ ಕಟ್ಟಿಬಿಡ್ತಾರೆ ಕೈಯಲ್ಲಿ. ಆ ಕೈಯಲ್ಲಿ ಒಂದು ಕೈ ಕೊಟ್ಟಿರ್ತಾರೆ. ಪೂರ್ತಿ ಮರ್ತೀನಿ ಆಟನ ನಾನು. ಅಜ್ಜಿ ಗುಜ್ಜಿ ಮನೆ ಯಾರು ಅಂತ ಕೇಳೋದು, ಗಾವುದಾರಿ ಗಂಗೋ ಒದ್ಗ ಅಂತ ಇವರು ಹೇಳೋದು. ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ದೂರ ಹೋಗ್ತಾರೆ. ಕೊನೆಗೆ ಅಲ್ಲಿಗೆ ಅವರು ಅಲ್ಲಿ ಹಾಕಿಬಿಡ್ತಾರೆ ಆ ವಸ್ತುವನ್ನ. ತೆಗೆದು ನೋಡಿ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿದ್ರೆ ಸರಿ, ಇಲ್ಲದ ದೋಷ ಆಯ್ತು, ಸೋತ ಅಂತ ಆಟದಲ್ಲಿ. ಆಟ ಎಲ್ಲ ಮರ್ತಿದ್ದೀನಿ ನಾನು. ಕಣ್ಣು ಮುಚ್ಚಿಕೊಂಡು ಇವರು ಹೇಳಿದ ಹಾಗೆ ನಡೀತಾರಲ್ಲ, ಹಾಗೆ ಕರ್ಮಕಾಂಡ ಮಾಡಬೇಕು ಅಂತಿದೆ. ಇದಕ್ಕೆ ಜ್ಯೋತಿಷ್ಠೋಮ ಅಂತ ಹೆಸರು. ಸರಿ, ಜ್ಯೋತಿಷ್ಠೋಮ ಅಂತ ಹೆಸರು. ಇದು ಮಾಡಬೇಕು ಮಾಡಿದ್ದೀನಿ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಅದೇ ಕಿಂ ಕೇನ ಕಥಂ ಹೇಳಿ ಯಾವುದನ್ನು ಮಾಡಬೇಕು, ಯಾವುದರಿಂದ ಮಾಡಬೇಕು, ಹೇಗೆ ಮಾಡಬೇಕು, ಆಕಾಂಕ್ಷೆಗೆ ಸರಿಯಾಗಿ ಉತ್ತರ ಕೊಡುತ್ತೆ. ಕೊಟ್ಟ ಮೇಲೆ
ಮಾಡಿಬಿಟ್ರೆ ಕರ್ಮ ಆಯ್ತು. ಫಲ ಬರುತ್ತೆ. ಫಲ ಬರುತ್ತೆ ಯಾವಾಗ? ಅದೃಷ್ಟ ಫಲ. ಅದೃಷ್ಟ ಅಂದರೆ ಹೇಗೆ? ಸತ್ತ ಮೇಲೆ ಸ್ವರ್ಗವನ್ನು ಅನುಭವಿಸ್ತಾರೆ. ಯಾಕೆ ಗೊತ್ತು? ಪ್ರಮಾಣ ಹೇಳುತ್ತಲ್ಲ, ಶಾಸ್ತ್ರ ಹೇಳುತ್ತಲ್ಲ, ನಂಬಿಕೆ ಮಾಡಿಕೊಳ್ಳೋದು. ಇಷ್ಟು ಕರ್ಮಕಾಂಡದಲ್ಲಿ ಇರ್ತಕ್ಕ ಫಲ. ಉಪಾಸನೆಯಲ್ಲೂ ಅಷ್ಟೇ. ಹೀಗೆ ಉಪಾಸನೆ ಮಾಡಿದರೆ ಬ್ರಹ್ಮದಲ್ಲಿ ಹೋಗಿ ಸೇರ್ತಾನೆ, ಇಂಥ ಲೋಕಕ್ಕೆ ಹೋಗ್ತಾನೆ, ಇಂಥ ಲೋಕಕ್ಕೆ ಹೋಗ್ತಾನೆ ಅಂತ ಬರೆದಿರ್ತಾರೆ. ಕರ್ಮಕಾಂಡದಲ್ಲಿರುವ ವಾಕ್ಯ ಹೇಗೆ ಶರೀರ ಪ್ರಧಾನವಾದ ಕರ್ಮದಿಂದ ಮಾಡಿ ನಾವು ಲೋಕಾಂತರವನ್ನು ಸತ್ತ ಮೇಲೆ ಪಡೆಯಬೇಕು, ಅದೃಷ್ಟವಾದ ಫಲವನ್ನು ಪಡೆಯಬೇಕು, ಅದೇ ರೀತಿ ಒಳಗೆ ಉಪಾಸನೆಯನ್ನು ಕೂಡ ಮಾಡಿ ಅದೃಷ್ಟ ಫಲವನ್ನು ಪಡಿಬೇಕು. ಇದಾಯ್ತು. ಆಮೇಲೆ ಈಗ ಹೇಗೆ ಅಂದರೆ ಇದೇನು ಹಾಗೆಲ್ಲ ಇಲ್ಲ. ಹೇಳ್ಬಿಡೋದು, ತಿಳ್ಕೊಂಡ್ಬಿಡೋದು, ತಿಳಿದು ಹೇಳ್ಬಿಡೋದು ಕೂಡಲೇನೆ. ಹೇಗೆ ಪ್ರತ್ಯಕ್ಷಾದಿ ಪ್ರಮಾಣಗಳು ವಸ್ತುವನ್ನು ತಿಳಿಸಿ ಅನುಭವದಲ್ಲಿ ಕೊನೆಗೆ ಅನಿಸುತ್ತವೆಯೋ ಹಾಗೆ ಬ್ರಹ್ಮವಾಕ್ಯ ಎಂಬುದು ಇಲ್ಲಿ ಈಗಲೇ ತಿಳಿಸಿಕೊಟ್ಟು ಬಿಡುತ್ತೆ ಅಂತ. ಆದ್ದರಿಂದ ವೇದಾಂತದಲ್ಲಿ ಹೇಳಿರ್ತಕ್ಕಂಥದ್ದು ನಮಗೆ ಅನುಭವಕ್ಕೆ ಬರದೇ ಹೋದರೆ, ಬರಲಿಲ್ಲ ಅಂತ ನಾವು ಹೇಳಿದರೆ ನೀವು ನಾಸ್ತಿಕ ಅಂತ ಬೈಬಾರದು. ಕಾರಣ ಏನಂದರೆ ಅನುಭವಕ್ಕೆ ಬರಬೇಕು. ಇಲ್ಲ ಹೇಳೋದು ಸರಿಯಾಗಿಲ್ಲ, ಇಲ್ಲ ನಾ ಸರಿಯಾಗಿ ತಿಳ್ಕೊಂಡಿಲ್ಲ, ಯಾವುದೇ ಒಂದಾದಿಲ್ಲ, ಕೊಂಡು ಬಿಡಲಿಲ್ಲ. ಅದು ಕಂಡು ಬಿಟ್ಟರೆ ಯಾವ ಕಡೆಗೆ ಬಿಟ್ಟೆ, ಆದ್ದರಿಂದ ತಪ್ಪಾಯಿತು ಅಷ್ಟೇ ಹೊರತು ಪದಾರ್ಥ ಇಲ್ಲ ಅಂತಲ್ಲ. ಆ ಕಡೆ ತಿಳಿಯದೆ ಇದ್ದೇ ಬಿಟ್ಟಿದೆ. ಆ ರೀತಿ ಒಳಗೆ ಭೂತ ವಸ್ತುವನ್ನು ಪ್ರಮಾಣವನ್ನು ಮಾಡುದು, ಭೂತ ವಸ್ತುವಾದ ಬ್ರಹ್ಮವನ್ನು ತಿಳಿಸತಕ್ಕಂಥ ವಾಕ್ಯ ಅಪ್ರಮಾಣ ಅಂದರೆ ಉಂಟಾಗೇ ಬಿಡುತ್ತೆ. ಸರಿಯಾಗಿ ನಾನು ಅರ್ಥವನ್ನು ತಿಳ್ಕೊಳ್ಳುವಂತೆ, ವಾಕ್ಯ ಕೇಳುವಂತೆ ತಿಳ್ಕೋಬೇಕು, ಆ ವಾಕ್ಯ ಬೋಧಿಸಬೇಕು, ನಾನು ತಿಳಿಯಬೇಕು, ಅನುಭವದಲ್ಲಿ ಪರಿವಿಸಾರಾಗುತ್ತೆ. ಆದ್ದರಿಂದ ಇಲ್ಲಿ ಈಗಲೇ ಅನುಭವವನ್ನು ಕೊಡ್ತಕ್ಕಂಥ ವಾಕ್ಯವಾಗಿರೋದ್ರಿಂದ ಅದು ಪ್ರಮಾಣ ಅಂತ ಹೀಗೆ ಹೇಳಿಬಿಟ್ರೆ, ನಾವು ಇಲ್ಲಿಂದ ಹೋಗಿ ಉತ್ತರ ಸಾಗರದಲ್ಲಿ ಯಾರಿಗೊಬ್ಬರಿಗೆ ಹೇಳಿದ್ವಿ ಅಂತ ತಿಳ್ಕೊಳ್ಳೋಣ. ಅವನು ವೇದ ಗೀದ ಪ್ರಮಾಣ ಗಿಮಾನ ಯಾವುದು ಗೊತ್ತಿಲ್ಲ, ಅವನಿಗೂ ಅದೇ ರೀತಿ ಒಳಗಾಗಬೇಕು. ಯೋಗ್ಯತೆ ಇದ್ದರೆ ಖಂಡಿತವನಿಗೆಲ್ಲ ಹೇಗೆ ರೂಪ ಕಾಣಬೇಕು ಹಾಗೆ ನೀನು ಕ್ರಿಶ್ಚಿಯನ್ ಆದ್ದರಿಂದ ನೀನು ತಿಳಿಯಲ್ಲ ಅನ್ಕೊಡ್ದು. ಯಾಕೆಂದರೆ ವಸ್ತು ಇರೋದನ್ನೇ ತಿಳಿಸುತ್ತೆ. ಅವನು ನಾವು ನೋಡುವಂತೆ ಅವನು ನೋಡಿದರೆ ಅವನಿಗೂ ಗೊತ್ತಾಗೇ ತಿಳಿಬೇಕು. ಇಲ್ಲದೆ ಹೋದರೆ ವೇದಾಂತ ಪ್ರಮಾಣ ಆಗಲಾರದು. ವೇದಾಂತ ಎಂಬುದು ಪುರುಷ ವಿಶೇಷದಿಂದ ಇಲ್ಲ, ಸ್ಥಳ ವಿಶೇಷದಿಂದ ಇಲ್ಲ, ಕಾಲ ವಿಶೇಷದಿಂದ ಇಲ್ಲ, ವಸ್ತು ವಿಶೇಷದಿಂದ ಇಲ್ಲ. ಬ್ರಹ್ಮ ವಸ್ತು, ವಾಕ್ಯ, ವಾಕ್ಯ ಪ್ರಮಾಣ, ವಸ್ತು ಪ್ರಮೇಯ ಅಂತ ಇಟ್ಕೊಳ್ಳೋದು ತಿಳಿಸಿಬಿಡುತ್ತೆ. ಇದು ಒಂದು ಚಮತ್ಕಾರ. ವೇದಾಂತ ವಾಕ್ಯ ಪ್ರಾಮಾಣ್ಯ ಅಂದರೆ ಒಂದು ಅಸಾಧಾರಣವಿದೆ ಲೋಕದಲ್ಲಿ, ಇಲ್ಲಿ ಯಾವ ಧರ್ಮ ಗ್ರಂಥಕ್ಕೂ ಇಲ್ಲ ಅಂತ ಒಂದು ವಿಷಯ ಇವತ್ತಿನವರೆಗೆ ನಾನೀಗ ವಿಚಾರ ಮಾಡಿದ ವಿಚಾರ. ಇನ್ನೊಂದು ವಿಷಯ ಈಗ ವೇದಾಂತ ವಾಕ್ಯದ ಪ್ರಾಮಾಣ್ಯದ ವಿಷಯಕ್ಕೆ ಹೇಳ್ತಕ್ಕಂಥ ವಿಚಾರ ಇನ್ನೊಂದಿದೆ. ಏನು ಆ ಶಾಸ್ತ್ರ ಇದೆಯಲ್ಲ ಅದು ಹೇಳುತ್ತೆ, ಬ್ರಹ್ಮ ಇದು ಉಪಾಸನೆಗೆ ವಿಷಯವಲ್ಲ, ಬ್ರಹ್ಮ ಜ್ಞಾನಕ್ಕೆ ವಿಷಯವಲ್ಲ, ಬ್ರಹ್ಮ ಹೀಗೆ ಹೇಳಕ್ಕೆ ಶುರು ಮಾಡುತ್ತೆ. ನೇದಂ ಯದಿ ಉಪಾಸನೆ ಅಂತ ಹೇಳುತ್ತೆ. ಇದು ಇಂಥದ್ರಿಂದ ತಿಳಿಯಲ್ಲ, ಅದು ಉಪಾಸನೆಗೆ ವಿಷಯವೇ ಅಲ್ಲ. ಅದು ನೀವು ಏನಂತ ಉಪಾಸನೆ ಮಾಡಿಕೊಳ್ಳಿ, ಉಪಾಸನೆ ಏನೋ ವಿಷಯವಲ್ಲ. ಹಾಗೆ ಫಲ ಬರ್ಬೋದು, ಅದು ಬ್ರಹ್ಮ ಮಾತ್ರ ಉಪಾಸನೆ ವಿಷಯವಲ್ಲ. ಈ ರೀತಿ ಒಳಗೆ ಹೇಳ್ತಾ ಇದೆ. ಅದನ್ನು ಪಲ್ಲವಿ ಮಾಡ್ಕೊಂಡ್ಬಿಟ್ಟಿದೆ. ನೇರಂ ಬ್ರಹ್ಮ ನೇರಂ ಯದಿ ಉಪಾಸತೆ, ನೇರಂ ಯದಿ ಉಪಾಸತೆ, ಉಪಾಸನೆ ಮಾಡ್ತಕ್ಕಂಥ ಬ್ರಹ್ಮ ಅಲ್ಲ, ಹಾಗೆ ಅಲ್ಲ, ಒಂದಾಗಿ. ಆ ವಾಕ್ಯದಲ್ಲಿ ಹೀಗಿದೆ, ತದೇವ ಬ್ರಹ್ಮತ್ವಂ ವಿಧಿ ನೇರಂ ಯದಿ ಉಪಾಸತೆ, ಅದನ್ನೇ ಬ್ರಹ್ಮ ಅಂತ ತಿಳ್ಕೋ. ಉಪಾಸನೆ ಮಾಡ್ತಾರಲ್ಲ ಇದು ಬ್ರಹ್ಮವಲ್ಲ ಅಂತ ಇದೆ, ತಿಳ್ಕೋ ಅಂತಾರಲ್ಲ. ಹಾಗಾದ್ರೆ ತಿಳ್ಕೊಳ್ಬಹುದು ಅಂತ ಆಯ್ತಲ್ಲ, ಉಪಾಸನೆ ಮಾಡೋಕೆ ಬರೋಲ್ಲ, ಅದೇ ಬ್ರಹ್ಮ ಅಂತ ತಿಳ್ಕೊಬಹುದಲ್ಲ. ಹಾಗೆ ಅಂದರೆ ಅದು ಆಗೋಲ್ಲ ಅಂತ ಹೇಳ್ಬಿಟ್ಟಿದೆ. ಅದು ಹೇಳೋದು ಅನ್ಯದೇವ ತದ್ವಿದಿತಾತ್ ಅವಿದಿತಾತ್. ಇದು ತಿಳ್ಕೊಳ್ಳೋದು, ಹಿಂದೆ ತಿಳಿದದ್ದು ತಿಳಿದೇ ಇದ್ದದ್ದು ಎರಡೇ ಜಾತಿ ಇರೋದು. ನಾವು ಯಾವುದನ್ನು ತಿಳ್ಕೊಳ್ತೀವಿ, ನಾವು ತಿಳಿಯದೇ ಇದ್ದದ್ದನ್ನು ತಿಳ್ಕೊಳ್ತೀವಿ, ತಿಳಿದದ್ದನ್ನು ಆಮೇಲೆ ತಿಳ್ಕೊಳ್ಬೋದು. ಆದ್ದರಿಂದ ತಿಳಿದದ್ದನ್ನು ತಿಳ್ಕೊಂಡ್ರೆ ಅನುಮಾನ, ತಿಳಿಯದೇ ಇದ್ದನ್ನು ತಿಳ್ಕೊಂಡ್ರೆ ಪ್ರಮಾಣ. ಅಂತೂ ತಿಳಿಯೋದಕ್ಕೆ ಆಗಬೇಕಾದ್ರೆ ಇಲ್ಲ, ತಿಳಿಯೋದಕ್ಕೆ ಕರ್ಮವಾಗಿದ್ದು ನಾವಿನ್ನೂ ತಿಳಿದಿಲ್ಲ, ತಿಳಿಯದೇ ಇದ್ದದ್ದು ತಿಳಿತಕ್ಕದ್ದು ಅಂತೂ ತಿಳಿಯೋದಕ್ಕೆ ಯೋಗ್ಯವಾಗಿರ್ಬೇಕು. ಇದು ಹೇಗೆ ತಿಳಿಯೋದಕ್ಕೆ ಯೋಗ್ಯವೇ ಅಲ್ಲ ಅಂತ ಶ್ರುತಿ ಹೇಳ್ಬೇಕು. ಅನ್ಯದೇವ ತದ್ವಿದಿತಾತ್ ಅವಿದಿತಾತ್ ಅಂತ ಹೇಳಿಬಿಟ್ರೆ ವೇದನೆ ಕರ್ಮವಲ್ಲ, ಜ್ಞಾನಕ್ಕೆ ಕರ್ಮವಲ್ಲ. ಜ್ಞಾನ ಕರ್ಮವಲ್ಲದೆ ಇದ್ದನ್ನು ತಿಳ್ಕೋ ಅಂದ್ರೆ ಏನು? ತಿಳುವಂದ್ರೆ ಜ್ಞಾನ, ತಿಳುವಳಿಕೆಗೆ ವಿಷಯವಲ್ಲ ತಿಳ್ಕೋ ಅಂತಂದ್ರೆ ಹೇಗೆ? ಇಲ್ಲೊಂದು ಸಂಶಯ ಬರುತ್ತಲ್ಲ, ಇದೆ ಇಲ್ಲ ತಿಳುವಳಿಕೆಗೆ ವಿಷಯ, ಇಲ್ಲೇ ಹೋದರೆ ತಿಳ್ಕೊಳ್ಳೋಕ್ಕಾಗಲ್ಲ. ಅಷ್ಟೇ ಹೊತ್ತು ತಿಳುವಳಿಕೆಗೆ ವಿಷಯವಲ್ಲ ಎಂಬುದನ್ನು ತಿಳ್ಕೋ ಅಂತಾರಲ್ಲ, ಆಗಿಲ್ಲ. ಅದು ಒಂದು ವಿಷಯ ಶಂಕರಾಚಾರ್ಯರು ಹೇಳಿರೋದು. ಮೂರನೇದು ಅನುಭವ ವಿಚಾರವನ್ನ ವೇದಾಂತಕ್ಕೆ ತಂದಿರೋದು. ಅನುಭವವು ಪ್ರಮಾಣ, ಅನುಭವೇ ಫಲ, ಈ ರೀತಿಯ ತರ್ಕ ಹೇಳುತ್ತೆ ಅಂತ ಕಂಡು ಹಿಡಿದಿರೋದು ಎರಡನೇ ವಿಷಯ. ಮೂರನೇ ವಿಷಯ ಈ ಪ್ರಶ್ನೆಗೆ ಉತ್ತರ ಹೇಳೋದು. ಬ್ರಹ್ಮ ಎಂಬುದು ಯಾವುದಕ್ಕೂ ವಿಷಯವಲ್ಲ,
ನಿತ್ಯ ವಿಷಿ. ವಿಷಿ ಅಂದರೆ ಅದು ತಾನು ಇನ್ನೊಂದೆಲ್ಲ ನೋಡುತ್ತಿರುತ್ತೆ ಹೊರತು ತನ್ನನ್ನು ಇನ್ಯಾವುದು ನೋಡೋಕ್ಕಾಗುವುದಿಲ್ಲ. ಅದನ್ನು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಹೇಳ್ತಾರೆ. ಸಾಕ್ಷಾತ್ತಾಗಿ ಎಲ್ಲವನ್ನೂ ನೋಡ್ತಾ ಇದೆ. ನಾವು ಕಣ್ಣಿನಿಂದ ಹೊರಗಿನ ವಿಷಯಗಳನ್ನು ನೋಡ್ತೇವೆ, ಒಂದು ಮನಸ್ಸಿನಿಂದ ಕಣ್ಣು ಇದೆ ಅಂತ ತಿಳ್ಕೊಳ್ತೇವೆ, ಮನಸ್ಸನ್ನು ಬುದ್ಧಿಯಿಂದ ನಿಶ್ಚಯಿಸ್ತೇವೆ. ಬುದ್ಧಿಯನ್ನು ನೋಡ್ತಕ್ಕಂಥದ್ದು ಸಾಕ್ಷಿ ಆತ್ಮ ಎಲ್ಲವನ್ನೂ ನೋಡ್ತಾ ಇದೆ. ದೀಪ ಹೇಗೆ ಈ ಹಾಲಿನಲ್ಲಿರ್ತಕ್ಕ ವಸ್ತುಗಳನ್ನೆಲ್ಲ ನಮಗೆ ತಿಳಿಸಿಕೊಡುತ್ತದೆಯೋ ಹಾಗೆ ಪ್ರಪಂಚದಲ್ಲಿ ಯಾವುದಿದ್ದರೂ ಕೂಡ ಎಲ್ಲ ಅದಕ್ಕೆ ವಿಷಯವಾಗಿರಬೇಕು. ನಿತ್ಯ ವಿಷಯ. ವಿಷಯದಲ್ಲಿ ಚಿದಾತ್ಮಕೆ, ಅದು ಚಿದಾತ್ಮಕವಾಗಿದೆ. ಜ್ಞಾನ ಸ್ವರೂಪ, ಅನುಭವ ಸ್ವರೂಪ. ಚಿದಾತ್ಮಕ ಅಂದ್ರೆ ಒಂದೇ, ಅನುಭವ ಸ್ವರೂಪ ಅಂದ್ರೆ ಒಂದೇ. ಅನುಭವ ಸ್ವರೂಪಕವಾಗಿರುವ ಒಂದು ವಿಷಯ ಆಗೋಲ್ಲ. ಏನು ಮಾಡಿದ್ರೆ ವಿಷಯ ಅಂದ್ರೆ ಆಬ್ಜೆಕ್ಟಿಫೈಯಿಂಗ್ ಸಬ್ಜೆಕ್ಟ್, ಎಟರ್ನಲ್ ಸಬ್ಜೆಕ್ಟ್, ಎಂದೆಂದಿಗೂ ವಿಷಯವಾಗಿರ್ತಕ್ಕದ್ದು ನಿತ್ಯ ವಿಷಯ ಇಂಥದ್ದು ಅಂತ ಹೇಳ್ತಾ ಇದೆ. ಇದನ್ನ ತಿಳಿಯೋದು ಹೇಗೆ? ವಿಷಯವಾಗಿದ್ರೆ ತಿಳಿಯಬಹುದು, ವಿಷಯವೇ ಅಲ್ಲ ಅಂದ್ಬಿಟ್ರೆ ತಿಳಿಯೋದು ಹೇಗೆ ಅಂತ ಒಂದು ವಿಷಯ ಇದೆಯಲ್ಲ. ಇದನ್ನು ಆ ಶಂಕರಾಚಾರ್ಯರು ಆಗ ಶಾಸ್ತ್ರ ಹೇಗೆ ತಿಳಿಸುತ್ತೆ ಅನ್ನೋದನ್ನು ಹೇಳಿದ್ದು ಅವರಿಗೆ ಮೀಸಲು. ಇದು ಮೂರನೇ ವಿಷಯ. ಇದು ಅನುಭವ ಪ್ರಮಾಣವಾಗಿದೆ ಅಂತ ಹೇಳಿದ್ದು ಒಂದು, ಅನುಭವ ಫಲವಾಗಿ ಪರಿವರ್ತನ ಆಗುತ್ತೆ ಅಂತ ಹೇಳಿದ್ದು ಒಂದು, ಅನುಭವ ಅನುಸಾರವಾಗಿ ತರ್ಕ ಮಾಡಿರ್ತಾರೆ ಪ್ರಮಾಣವಾದಾಗ ಅಂತ ಹೇಳಿದ್ದಾಯಿತು. ಮೂರನೇದಾಗಿ ಏನು ಹೇಳ್ತಾರೆ ಈಗ ಅಂದರೆ ಅದನ್ನು ಹೇಗೆ ತಿಳಿಸ್ತಾರೆ ಅಂತ.